ನಮಸ್ಕಾರ, ಹೇಗಿದ್ದೀರಿ? ಇನ್ನೇನು ಚುನಾವಣೆ ಕೆಲವು ತಿಂಗಳು ಬಾಕಿ ಉಳಿದುಕೊಂಡಿದೆ. ಎಲ್ಲ ದಿಗ್ಗಜರು ಕೂಡ ಚುನಾವಣೆಗೆ ಸರ್ವಸನ್ನದ್ಧವಾಗಿ ಒಂದು ರೀತಿ ಕಾದಾಡುವುದಕ್ಕೆ, ಬೇಟೆಯಾಡುವುದಕ್ಕೆ, ಮತಗಳನ್ನು ಸೆಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇವೆಲ್ಲದರ ನಡುವೆ ನಮಗೆ ಒಬ್ಬರು ಬಹಳ ವಿಭಿನ್ನವಾಗಿ ಕಾಣಿಸ್ತಾರೆ. ಸಾರ್, ಮತಗಳು ಬರ್ತವೆ, ಜನ ನನಗೆ ಬಹಳ ಪ್ರೀತಿ ಕೊಟ್ಟಿದ್ದಾರೆ, ಜನ ನನ್ನನ್ನು ಹಲವು ಸಲ ದೊಡ್ಡ ಹುದ್ದೆಗೆ ತಂದು ಏರಿಸಿದ್ದಾರೆ, ಶಾಸಕನಾಗಿ ಮಾಡಿದ್ದಾರೆ, ಬೇರೆ ಬೇರೆ ಹಂತಗಳಲ್ಲಿ ನನಗೆ ಜನ ಜೊತೆಯಾಗಿ ನಿಂತಿದ್ದಾರೆ ಸಾರ್. ಆದರೆ ನನ್ನ ಕ್ಷೇತ್ರದ ಬಗ್ಗೆ ನನಗೆ ಈಗಲೂ ಕನಸಿದೆ ಸಾರ್. ನನ್ನ ಕ್ಷೇತ್ರನ ರಾಜ್ಯದ ಮಾಡೆಲ್ ಕ್ಷೇತ್ರ ಮಾಡಬೇಕು ಸಾರ್ ಅಂತ ಒಬ್ಬರು ಭಾಳ ಹೋರಾಟ ಮಾಡ್ತಾ ಇದ್ದಾರೆ, ಬಹಳ ಕನಸು ಕಂಡಿದ್ದಾರೆ. ಅವರಿಗಿರುವ 100 ಸಮಸ್ಯೆಗಳ ನಡುವೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಕ ನಿಲುವುಗಳನ್ನು ತಗೊಂಡು ನಮ್ಮ ಜೊತೆಗೆ ನಿಂತಿದ್ದಾರೆ. ಯಾರವರು ಅಂತಂದರೆ ಮಾನ್ಯರು ದಾಸರಹಳ್ಳಿ ಕ್ಷೇತ್ರದ ಶಾಸಕರು ಶ್ರೀಯುತ ಮಂಜುನಾಥ್ ಅವರು ನಮ್ಮ ಜೊತೆಗೆ ಇವತ್ತಿನ ಸ್ಟುಡಿಯೋದಲ್ಲಿ ಅವರ ಸಾಧನೆಯ ಹಿನ್ನೋಟ ಮುನ್ನೋಟ ಎಲ್ಲ ಮಾತಾಡೋಣ. ಅವರ ಕನಸುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮನದಾಳದ ಮಾತುಗಳನ್ನು ನಮ್ಮೊಡನೆ ಅವರು ಅತ್ಯಂತ ಮುಕ್ತವಾಗಿ ಹೇಳಿಕೊಳ್ಳಲಿದ್ದಾರೆ. ಭಾಳ ಪ್ರೀತಿಯಿಂದ ಮತ್ತು ಭಾಳ ಗೌರವದಿಂದ ಶಾಸಕರನ್ನು ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಶಾಸಕರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಶಾಸಕರೇ? ಚೆನ್ನಾಗಿದೆ ಸರ್. ಆರಾಮಿದ್ದೀರಿ? ಆರಾಮಿದ್ದೀನಿ. ಖುಷಿಯಾಗಿದ್ದೀರಿ? ಖುಷಿಯಾಗಿದ್ದೀನಿ. ಆದರೆ ಶಾಸಕರೇ, ನಾನು ನೇರ ಪ್ರಶ್ನೆಗೆ ಬರ್ತೀನಿ. ನಿಮ್ಮ ಮನಸ್ಸಿನಲ್ಲಿ ನನಗೆ ಸಮಾಧಾನ ಕಾಣಿಸ್ತಾ ಇಲ್ಲ, ನಿಮ್ಮ ಮುಖದಲ್ಲಿ ನನಗೆ ಸಮಾಧಾನ ಕಾಣಿಸ್ತಾ ಇಲ್ಲ. ನೀವೇನೋ ಚಿಂತೆ ಮಾಡ್ತಾ ಇದ್ದೀರಿ, ಏನೋ ಯೋಚನೆಯಲ್ಲಿದ್ದೀರಿ. ಏನು? ನೇರವಾಗಿ ಮಾತಾಡಿ, ಪರವಾಗಿಲ್ಲ, ಏನೂ ಸಮಸ್ಯೆ ಇಲ್ಲ ಶಾಸಕರೇ, ತೊಂದರೆ ಇಲ್ಲ. ನನಗೆ ಎಲ್ಲೋ ಒಂದು ಪಕ್ಕ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಯಾವುದೋ ಒಂದು ಸಣ್ಣ ಹುದ್ದೆಗೆ ಬಂದು ಸೇರಿಕೊಂಡೆ. ನನ್ನ ಈ ರಾಜ್ಯದ ಮುಖ್ಯಮಂತ್ರಿ ಹತ್ರ ಕೆಲಸ ಮಾಡೋ 18 ವರ್ಷ ಕೆಲಸ ಮಾಡೋ ಇದು ನನ್ನ ಬಗ್ಗೆ ನನಗೆ ಸಿಕ್ತು. ಅಲ್ಲಿ ಸತತ 18 ವರ್ಷ ಅಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ವಿದೇಶಾಂಗ ಮಂತ್ರಿಗಳ ಹತ್ರ ನಾನು 18 ವರ್ಷ ನಾನು ಕೆಲಸ ಮಾಡಿದೆ. ಯಾವುದೋ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ಕೆಲಸ ಮಾಡಿ ನಾನು VRS ತಗೊಂಡು ಮನೆಗೆ ಬಂದೆ. ಆ VRS ತಗೊಂಡು ಮನೆಗೆ ಬಂದಾದಮೇಲೆ ನನ್ನ ದಾಸಹಳ್ಳಿ ಕ್ಷೇತ್ರದ ಜನ ಇವತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿಸಿ ಇವತ್ತು ನನ್ನ ಶಾಸಕನಾಗಿ ನಾನು ಈ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಶಾಸಕನ ಮಾಡಿದ್ದಾರೆ. ಯಾವತ್ತು ಶಾಸಕನಾದ್ನೋ ಅವತ್ತಿಂದ ಇವತ್ತಿನವರೆಗೂ ನಾನು ಮನೆ ಮರ್ತಿದ್ದೀನಿ, ನನ್ನ ಬಿಸ್ನೆಸ್ ಮರ್ತಿದ್ದೀನಿ, ನನ್ನ ಮಕ್ಕಳು ಮರ್ತಿದ್ದೀನಿ, ಎಲ್ಲ ಮರೆತು ನಾನು ಬೆಳಿಗ್ಗೆ ಎದ್ದರೆ 7:30 8 ಗಂಟೆ ಮನೆ ಬಿಟ್ಟರೆ ರಾತ್ರಿ 11:30 12 ಗಂಟೆಗೆ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ನನ್ನ ಮನೆ ಅಂತ ನಾನು ನೋಡ್ದೆ ಇಲ್ಲ. ನನ್ನ ಮೊಮ್ಮಕ್ಕಳು ಕೂಡ ನನ್ನ ಹತ್ರಕ್ಕೆ ಬರ್ತಾಯಿಲ್ಲ, ಪರಿಚಯ ಇಲ್ಲ. ಆ ಮಟ್ಟಕ್ಕೆ ನಂದು ಇವತ್ತು ಪರಿಸ್ಥಿತಿ ಆಗಿದೆ ಸರ್. ಅಂಥದ್ರಲ್ಲಿ ಇವತ್ತು ನನ್ನ ಕ್ಷೇತ್ರ, ಜನ ನನ್ನ ಇವತ್ತೊಬ್ಬ ಸಣ್ಣ ಹಳ್ಳಿಯಾಗಿ ಹುಟ್ಟು ಬಂದೆ. ನನ್ನ ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಏನು ನಾವೇನು ರಾಜಕೀಯದ ಹಿನ್ನೆಲೆ ಏನಿಲ್ಲ. ಇವತ್ತು ನಾನು ಅಂಥವನ್ನ ಇವತ್ತು ಕ್ಷೇತ್ರ ಜನ ಬೆಂಗಳೂರಲ್ಲಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಶಾಸಕನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ಡೇ ಆ್ಯಂಡ್ ನೈಟು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಅವತ್ತು ಗೆದ್ದಾದಮೇಲೆ ಕೊಯ್ಲೇಷನ್ ಗೌರ್ಮೆಂಟಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈ ಕ್ಷೇತ್ರಕ್ಕೆ ಏನೇನು ಬೇಕೋ ನಾನು ಎಲ್ಲ ಕೇಳಿದ್ದು ಅದನ್ನು ಮಾಡಿಕೊಟ್ರು. ಆದರೆ ಏನು ದುರಾದೃಷ್ಟ, ನನಗೇನು ಮಾಡಲಿ, ಆ ದುಡ್ಡು ಸರ್ಕಾರ ಬದಲಾವಣೆ ಆದ ತಕ್ಷಣ ಆ ದುಡ್ಡು ವಾಪಸ್ ತಗೊಂಡು ಬರೀ 50 ಕೋಟಿ ರೂಪಾಯಿ ಬಿಟ್ಟರು. ಆ 50 ಕೋಟಿ ದಾಸರಹಳ್ಳಿ ಅನ್ನೋದು 7.5-8 ಲಕ್ಷ ಜನಸಂಖ್ಯೆ ಇರೋ ದಾಸರಹಳ್ಳಿ ಕ್ಷೇತ್ರ ಪೂರ್ತಿ ರೆವಿನ್ಯೂ ಲ್ಯಾಂಡು ನಮ್ಗೆ ಇಡೀ ಕ್ಷೇತ್ರ. 8,500 ಇಂಡಸ್ಟ್ರಿಗಳಿದ್ದಾವೆ. 5 ಲಕ್ಷ ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು. 25-26 ಜಿಲ್ಲೆ ಜನ ಬಂದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಪ್ರೂವ್ಡ್ ಲೇಔಟು ಒಂದೂ ಇಲ್ಲ ಅಲ್ಲಿ. ಈ ಥರ 5 ಲಕ್ಷ ವೋಟರ್ಸ್ ಇದ್ದಾರೆ. ಇವರಿಗೆಲ್ಲ ನಾವು ಏನೋ ಒಂದು ಗುರಿ ಇಟ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನನಗೆ ಗೆದ್ಮೇಲೆ ಮಾಡಬೇಕು ಅಂತ ಭಾಳ ಇವತ್ತು ದುಡ್ಡು ಕೊಟ್ಟರು. ಹಿಂಗಾಯಿತು. ಅದಾದಮೇಲೆ ಸರ್ಕಾರ ಹೋದಾದ್ಮೇಲೆ ಎಲ್ಲ ತೊಗೊಂಡು 53 ಬಿಟ್ಟರು. ಅದು 3 ತಿಂಗಳಿಗೆ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದಾಗ ನನಗೆ ದಿಕ್ಕೇ ತೋಚಲಿಲ್ಲ. ಜನ ಏನು ನಾವು ಗೆಲ್ಸಿದ್ದೀವಿ MLA, ನೀನು ರೂಲಿಂಗ್ನಾಗಿದೆಯೋ
ನೀವು ಆಡಳಿತಾಗಿದೆಯಾ ಅದು ಗೊತ್ತಿಲ್ಲ ನಮಗೆ, ಕೆಲಸ ಕೇಳ್ತಾರೆ. ಎಷ್ಟು ದಿನ ಅಂತ ನಾನು ಸುಳ್ಳು ಕೆಲಸ ಮಾಡಿದ್ಮೇಲೆ ನಾನು ಯಾತಕ್ಕಿರ್ಬೇಕು ನಾನು MLA ಅಂತ. ಇಷ್ಟೊಂದು ನೀವೆಲ್ಲ ಭಾಳ ನಾನು ದೂರದೃಷ್ಟಿ ಇಟ್ಕೊಂಡು ಇವೆಲ್ಲ ಮಾಡಿ, ಕೊರೋನಾ ಬಂದಾಗ್ಲೂ ಸಾಕಷ್ಟು 1.5 ಲಕ್ಷ ಕಿಟ್ ಮಾಡಿ ಇವತ್ತು ಮನೆ ಯಾವ ಬಡವರು ಎಲ್ಲೆಲ್ಲವರೇ ಸಣ್ಣ ಇವರು ಒಂದು ಕಮ್ಯುನಿಟಿ ವಾಯ್ಸ್ನ ಕರೆದು ನಾನು ಯಾರಿಗೂ ಇವ್ರಿಗೂ ಬಿಡ್ದಂಗೆ ನನ್ನ ಇದರಲ್ಲಿ ಆಫೀಸಲ್ಲಿ ದೊಡ್ಡ ಆಫೀಸ್ ನನ್ನ ಜಾಗದಾಗೆ ಸ್ವಂತ ಕಚೇರಿ ಮಾಡ್ಕೊಂಡು ಕೂತಿದ್ದೀನಿ. ಅಲ್ಲಿ ಮಾಡಿ ಅವತ್ತು ಅಂತ ಕೋವಿಡಾಗ ನನಗೆ ಸರ್ಕಾರ ಬರೀ 3,000 ಕಿಟ್ಟು ಸಹಾಯ ಮಾಡ್ತು. ಅಲ್ಲಿ ಅವರು ಜನ ಕಷ್ಟ ಸುಖ ಸರ್ಕಾರದವರು ನೋಡಲಿಲ್ಲ, ಅವರು ಪಕ್ಷ ನೋಡಿ ಇವತ್ತು ಆಡಳಿತ ಪಕ್ಷರಿಗೆ 50,000 ಲಕ್ಷ ಕಿಟ್ ಕೊಟ್ಟರು, ನಮಗೆ 3,000 ಕಿಟ್ ಕೊಟ್ಟರು. ಅಂಥದ್ರಲ್ಲಿ ಇವತ್ತು ಕ್ಷೇತ್ರದಲ್ಲಿ ಕಷ್ಟ ಸುಖಕ್ಕೆ ಫ್ಲಡ್ಡಾಗಿ ಯಾವುದೇ ಆಗಲಿ ನಾನು ಕ್ಷೇತ್ರದ ಜನತೆ ಜೊತೆಗೆ ಇವತ್ತು ಈ ಸೆಕೆಂಡ್ಗೂ ನಾನು ಇದ್ದೀನಿ. ಈಗಲೂ ಇಲ್ಲಿ ಬರಬೇಕಾದ್ರಾಗ ನಾನು ಕ್ಷೇತ್ರದಲ್ಲೇ ನಾನು ಬೆಳಗ್ಗಿಂದ ಇವತ್ತು ನನ್ನ ಇದು ನೋಡ್ರಿ, ಇವತ್ತು ಎಷ್ಟು 7:30 3:30 ತನಕ ನಾನು ಕ್ಷೇತ್ರದಲ್ಲೇ ಇದ್ದೆ. ಇವತ್ತು 5-6 ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟು ಭಾಳ ಫ್ಲೋಟಿಂಗ್ ಪಾಪ್ಯುಲೇಷನ್ ಒಂದು ಕಡೆ. ಪಾಪ ಬೇರೆ ಊರುಗಳಿಂದೆಲ್ಲ ಬಂದಿರೋರು, ಕಾರ್ಮಿಕರು ಭಾಳ ಜನ, ಹೌದು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಸುಮಾರು ಜನ, ಆಮೇಲೆ ಹಳ್ಳಿಗಳಿಂದ ಬಂದಿರೋರು ಒಂದಿಷ್ಟು ಜನ, ಹೌದು, ಪಾಪ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಿರೋರು, ಬಡವರು, ಮಧ್ಯಮ ವರ್ಗದವರು, ಇವರೆಲ್ಲ ತುಂಬಿಕೊಂಡಿರೋಂಥ ಜನ, ಭಾಳ ಡೈವರ್ಸಿಫೈಡ್. ಹೌದು, ಚೂರು ಈ ಕಡೆ ಬಂದ್ಬಿಟ್ರೆ ಒಂದು ದೊಡ್ಡ ಫ್ಲೈಓವರು, ಹೌದು, ಆ ಕಡೆ ಹೋಗ್ಬಿಟ್ರೆ ನ್ಯಾಷನಲ್ ಹೈವೇ, ಈ ಕಡೆ ಬಂದ್ಬಿಟ್ರೆ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಪಾರ್ಕ್, ಅದೇ ಇಂಡಸ್ಟ್ರಿಯಲ್ ಅಲ್ವಾ? ಹೌದು. ಇದು ಭಾಳ ಸವಾಲಿಂದು ಕ್ಷೇತ್ರ. ಆದರೂ ಈ ಸವಾಲುಗಳನ್ನು ನೀವು ವಿರೋಧ ಪಕ್ಷದಲ್ಲಿದ್ದುಕೊಂಡು ಕೂಡ, ಅಪೋಸಿಷನ್ನಲ್ಲಿದ್ದರೂ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದೀರಿ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಸತ್ಯ ಹೇಳ್ತೀನಿ ನಿಮ್ಗೆ ಗೊತ್ತು. ಶಾಸಕರು ಭಾಳ ಜನ ಬರ್ತಾರಲ್ಲ, ಇಲ್ಲಿ ಕೂತ್ಕೊಂತಾರಲ್ಲ, ನನ್ನ ಕ್ಷೇತ್ರ ಡೆವಲಪ್ ಮಾಡೋಕ್ಕೆ ನನಗೆ ಸವಾಲಿದೆ, ನನಗಾಗ್ತಾ ಇಲ್ಲ, ಸಹಕಾರ ಸಿಗ್ತಿಲ್ಲ, ಪಿತೂರಿ ಮಾಡ್ತಾರೆ, ದುಡ್ಡು ಬೇಕಂತ ಕೊಡಲ್ಲ ಅಂತ ಯಾರು ಮಾತಾಡಿದ್ದು ಕೇಳಲೇ ಇಲ್ಲ ನಾನು. ನೀವು ವಿಧಾನಸೌಧದಲ್ಲಿ ಒಂದು ಸಲ ಮಾತಾಡ್ತೀರಿ, 110 ಹಳ್ಳಿಗಳಿಗೆ ಕುಡಿಯೋ ನೀರಿನ ಯೋಜನೆ ವಿಷಯ ಬಂದಾಗ ರೊಚ್ಚಿಗಳ್ತೀರಿ ನೀವು, ಆಗ ಉತ್ತರ ಕೊಡ್ತಾರೆ ನಿಮಗೆ. ಇಲ್ಲ ರೀ, ಯಾವಾಗ ಮಾಡ್ತೀರಿ ಹೇಳಿ ಅಂತೀರಿ ನೀವು. ಈ ಕನಸು, ಈ ಆಶಯ, ಇದೊಂದು ಮನಸ್ಸು ನಿಮ್ಗೆ ಶುರುವಾಗಿದ್ದು ಎಲ್ಲಿಂದ? ಜನರ ಜೊತೆ ನಿಲ್ಲಬೇಕು ಅಂತ ಅನಿಸಿದ್ದು ಯಾವಾಗಿಂದ ನಿಮಗೆ ಶಾಸಕರೇ? ನಾನು ಶಾಸಕನಾಗಿ ಮುಂಚೆನೂ ಅಷ್ಟೇ, ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗಲೇ ಸುಮಾರು ಮಾನ್ಯ ಮುಖ್ಯಮಂತ್ರಿಗಳು SM ಕೃಷ್ಣಾಜಿ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ CM ರಿಲೀಫ್ ಫಂಡ್ ಸುಮ್ಮನೆ 7-8 ಕೋಟಿ ರೂಪಾಯಿ ನಾನು ಜನಗಳಿಗೆ ತಂದು ಕೊಡ್ಬೇಕು. ಅವತ್ತು ಅಷ್ಟೇ ಕಷ್ಟ ಅಂದವ್ರಿಗೆ ನಾನು ಭಾಳ ಆ ಜೊತೆಯಲ್ಲಿ ಇದ್ಕೊಂಬಂದವನು. ಗ್ರೇಟ್. ಆವತ್ತಿಂದನೂ ಅಷ್ಟೇ ನಾನು ಯಾವುದೇ ನನಗೆ ಆಸೆ ಇಲ್ಲ, ಜನಗಳ ಜೊತೆ ಕಷ್ಟ ಸುಖ ಸ್ಪಂದಿಸ್ಬೇಕು, ನನಗೆ ಇದು ಇಟ್ಕೊಂಡು ಬಂದೆ. ಅದೇ ಇದು ಇವತ್ತು ಇದಕ್ಕೆ ಎಳ್ಕೊಂಬಂದು ಇವತ್ತು ಒಬ್ಬ ಸಣ್ಣ ಇವ್ರನ್ನ ನನ್ನ ಕ್ಷೇತ್ರದಲ್ಲಿ MLA ಮಾಡ್ಯವ್ರಿ ಅಂದರೆ ಜನ ಇವತ್ತು ಅವೆಲ್ಲ ಕೌಂಟ್ ಆಗಿದ್ದು ನನಗೆ. ಈ ಕ್ಷೇತ್ರದ ಜನ ನನ್ನ ಸುಮಾರು ನಾನು 15 ವರ್ಷದಿಂದ ಹುಡುಗಿಂದ ದಾಸರಳ್ಳಿಗಿರೋದು, ಅಲ್ಲಿಂದ ಜನ ನೋಡಿದ್ದಾರೆ ನನಗೆ. ಆದ್ದರಿಂದ ನೋಡಿ ಇವತ್ತು ಜನ ನನ್ನ ಅವತ್ತು ಕೈ ಹಿಡಿದ್ರು, ಮನೆ ಮಗನಾಗಿ ಬೆಳೆಸಿದ್ದಾರೆ. ಫ್ಯಾಂಟಾಸ್ಟಿಕ್. ಸಾರ್ವತ್ರಿಕ ಚುನಾವಣೆ ಹತ್ರ ಬರ್ತಾ ಇದೆ. ಶಾಸಕರ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಕೆಲಸಗಳು ಕೂಡ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಬಾರಿ ತಮ್ಮ ಕ್ಷೇತ್ರಕ್ಕೆ ಯಾವ ಶಾಸಕ ಬೇಕು, ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಬಹಳಷ್ಟು ಮತದಾರರು ಬುದ್ಧಿವಂತರಾಗಿರ್ತಕ್ಕಂಥದ್ದು. ನಾವು ಪ್ರಮುಖವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಶಾಸಕ ಮಂಜುನಾಥ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಪ್ರಮುಖವಾಗಿ ಇಲ್ಲಿ ಒಂದು ಖಾಸಗಿ ಲೇಔಟ್ ಅಲ್ಲಿ ನಾವು ಇದೀವಿ. ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ, ಹಾಗೆ ಚರಂಡಿ ಕಾಮಗಾರಿಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಕಾವೇರಿ ನೀರು ಇರಲಿಲ್ಲ, ಈ ಒಂದು ಭಾಗಕ್ಕೆ ನೀರನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಶಾಸಕರು ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ನೀವು ನೋಡ್ಬೋದು ಇಲ್ಲಿ ಪ್ರಮುಖವಾಗಿ ಈ ಮಣ್ಣಿನ ರೋಡ್ಗೆ ಟಾರ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಲೋಕಲ್ ಇರ್ತಕ್ಕಂಥ ಒಂದು ಮತದಾರರು ಕೂಡ ಸೇರಿದ್ದಾರೆ. ಪ್ರಮುಖವಾಗಿ ಶಾಸಕರು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅವ್ರ ಮುಖಾಂತರನೇ ಕೇಳೋಣ. ಮೇಡಮ್, ಇಲ್ಲಿ ಶಾಸಕರು ಒಂದು ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ತುಂಬ ತೃಪ್ತಿ ತಂದಿದೆ ಸರ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಯಾವ ಸಣ್ಣದಾಗಲಿ ದೊಡ್ಡದಾಗಲಿ ಏನೇ ಕಂಪ್ಲೇಂಟ್ ಮಾಡಿದ್ರು ಅದು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಅದು ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವುದೇ ಟೈಮಿಂಗ್ಸು. ಬೆಳಗ್ಗೆ 6 ಗಂಟೆಗೆ ಹೇಳಿದ್ರೆ 6 ಗಂಟೆಗೆ, ಸಂಜೆ 10 ಗಂಟೆಗಾದರೂ ಆ ಥರ ಇದ್ದಾರೆ. ನಮಗೆ ನಾವು ಇಷ್ಟು
ಅದ್ಭುತವಾಗಿ ಒಂದು ಪ್ರತಿಕ್ರಿಯಿಸ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದವು ನಾವು ಬಂದಾಗ. ಇದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಲೇಔಟ್ ಆಗಿರೋದ್ರ ಬಡಾವಣೆ, ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ. ತುಂಬ ಅಂದರೆ ತುಂಬ ತೊಂದರೆ ಆಗಿತ್ತು. ಈ ಎಲ್ಲ ತೊಂದರೆನೂ ಒಂದೇ ಇದರಲ್ಲಿ ಶಾರ್ಟಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ವಿ ಆರ್ ವೆರಿ ಮಚ್ ಪ್ರೌಡ್ ಆಫ್ ಹಿಮ್ ಸರ್. ಇನ್ನೊಬ್ರು ಇದ್ದಾರೆ ಸರ್. ಪ್ರಮುಖವಾಗಿ ಇಲ್ಲಿ ಬೇರೆ ಏನಂತ ಒಂದು ಕಾಮಗಾರಿಗಳು ನಡಿಬೇಕು ಸರ್? ಸರ್, ನಮಗೆ ಕಾಮಗಾರಿ ನಡೆಯೋಕ್ಕೆ ಬೇರೆ ಆಸ್ಪದನೇ ಇಲ್ಲ. ನಾವು ಕೇಳೋಂಗೆ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ. ನಮ್ಮದು ಈಗ ನೋಡಿ, ಲೈಟಿಂದ ಹಿಡ್ದು ಸ್ಯಾನಿಟ್ರಿ, ಕಾವೇರಿ ನೀರು, ಆಮೇಲೆ ಮೋರಿ, ಟಾರು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ಬೇರೆ ನಮ್ಗೆ ಕೇಳೋದಕ್ಕೆ ಅವಕಾಶನೇ ಇಲ್ಲ. ಆ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ. ವೋಟರ್ ಐ ಡಿ ಹೇಳಿದ್ರು, ಅದನ್ನು ಪಾಪ ಅವ್ರು ಕಳಿಸ್ಕೊಟ್ಟು ಅದನ್ನು ಹೊಸದಾಗಿ ನ್ಯೂ ವೋಟರ್ ಐ ಡಿ ಅದನ್ನು ಮಾಡಿಸಿದ್ದಾರೆ. ಕೇಳೋದಕ್ಕೆ ನಾವು ಬೇರೆ ಅವ್ರ ಹತ್ರ ನಾವು ಕೇಳೋದಕ್ಕೆ ಏನು ಅವಕಾಶನೇ ಕೊಟ್ಟಿಲ್ಲ. ಎಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು ಬಾರಿ ಓಟ್ ಹಾಕಿದ್ಮೇಲೆ ಮುಗೀತು, ಆ ಕ್ಷೇತ್ರ ಕಡೆ ಮುಖನೇ ಮಾಡಲ್ಲ ಅನ್ನೋ ಒಂದು ಆರೋಪಗಳಿರುತ್ತೆ. ಈ ಶಾಸಕರ ಮೇಲೂ ಕೂಡ ಅದೇ ರೀತಿ ಇದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಈ ಶಾಸಕರು ಯಾವ ಥರ ಅಂದರೆ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಲ್ವಾ, ಆ ಥರ ಎಲ್ಲರಿಗೂ ಯಾವ ಥರ ಸಿಗ್ತಾರೆ ಅವರು, ಅದೇ ಥರ ಇವ್ರು ನಮ್ಮ MLA ಅವರು ಪ್ರತಿಯೊಬ್ಬರಿಗೂ ಸಿಗ್ತಾರೆ ಸರ್. ಅವ್ರ ಆಫೀಸ್ ಹತ್ರ ಹೋಗಿ ಮೀಟ್ ಮಾಡಿದ್ರೆ ಅವಾಗ ಸಿಗಲಿಲ್ಲ ಅಂದ್ರೂ ಅಲ್ಲಿ ಇರ್ತವ್ರು ತಿಳಿಸಿದ್ರೆ ಏನು ಎತ್ತ ಅಂದ್ಬಿಟ್ಟು ಇಮಿಡಿಯೇಟ್ ನಾಳೆನೇ ಕಳಿಸಿ ಅಲ್ಲಿ ಏನು ಅಂದ್ಬಿಟ್ಟು ಅದೆಲ್ಲ ವಿಚಾರಿಸೋಂಥ ಕೆಲಸನ ನಮ್ಮ MLA ಸಾಹೇಬರು ಮಾಡ್ತಾರೆ. ಸೊ ಇದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ಹೇಳ್ತಕ್ಕಂಥ ಮಾತು. ಶಾಸಕರು ಕೈಗೆ ಸಿಗ್ತಾರೆ, ಫೋನ್ಗೆ ಸಿಗ್ತಾರೆ, ಜಾಗಕ್ಕೆ ಬಂದು ಖುದ್ದು ಪರಿಶೀಲನೆಯನ್ನ ಮಾಡ್ತಾರೆ, ಎಲ್ಲಾ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರೇ ಆಯ್ಕೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಇಲ್ಲಿನ ಮತದಾರರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ. ನನಗೆ ಒಂದು ಹೋರಾಟ ಭಾಳ ಸ್ಪಷ್ಟವಾಗಿ ನೆನಪಿರೋದು, ಈ ಇತ್ತೀಚೆಗೆ ಫ್ಲೈಓವರ್ ಬಗ್ಗೆ ಮಾತಾಡ್ತೀರಿ ತಾವು. ಆಮೇಲೆ ಐಕಿಯಾ ಬಂತು, ಅಲ್ಲಿ ಏನು ಜನ 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 ಜಾತ್ರೆ. ಒಂದು ಕಡೆ ಫ್ಲೈಓವರ್ ಕೆಟ್ಟು ಕೂತ್ಕೊಂಡಿದೆ, ದೊಡ್ಡ ದೊಡ್ಡ ಗಾಡಿ ಹೋಗೋ ಆಗಿಲ್ಲ, ಅದ್ರ ಕೆಳಗಡೆ ಫುಲ್ ಟ್ರಾಫಿಕ್ ಜಾಮು. ಆ ಕಡೆ ನೋಡಿದ್ರೆ ನಿಮಗೆ ಒಂದು 4-6 ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು. ಏನು ನ್ಯಾಷನಲ್ ಹೈವೇ ಅಂತಂದ್ರೆ ಏನು ಕಡಿಮೆ ಜನನ. ವೀಕೆಂಡ್ ಬಂತು ಅಂತಂದರೆ ನಿಮಗೊಂದು ಹೆಜ್ಜೆ ಇಡೋಕ್ಕಾಗಲ್ಲ, ಅಷ್ಟು ಜನ ಅಲ್ಲಿ. ನೀವು ಅದ್ರ ಬಗ್ಗೆ ಧ್ವನಿ ಎತ್ತೀರಿ. ಎಲ್ಲಿವರೆಗೂ ಬಂತದು ಸರ್? ಅದು ನೋಡಿ, ಅಲ್ಲಿ ಫ್ಲೈಓವರು ಈ ನಮ್ಮ ಭಾರತ ದೇಶದಲ್ಲಿ 4ನೇ ಹೈವೇ, ಅದು 4ನೇ ಅದು ನ್ಯಾಷನಲ್ ಹೈವೇ. ಅದು ಹೌದು, NH4 ಅದು. ಅಂಥದ್ದನ್ನ 4 ತಿಂಗಳು ಅದು ಫ್ಲೈಓವರ್ ಏನೋ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಕ್ಲೋಸ್ ಮಾಡಿಬಿಟ್ರೆ ಸರ್, ನ್ಯಾಷನಲ್ ಹೈವೇಗೆ ಇವತ್ತು ಬಾಂಬೆ, ಪೂನಾ ಅಲ್ಲಿಂದ ಬರೋದು ಇವತ್ತು ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯ 25 ಜಿಲ್ಲೆಯ ಜನ ಅಲ್ಲಸೇ ಬರಬೇಕು. ನಮ್ಮ ದಾಸರಳ್ಳಿನೇ ಆ ದ್ವಾರ ಬಾಗಿಲು. ಡೆಲ್ಲಿ, ಬಾಂಬೆ, ಪೂನಾ ಈ ಕಡೆಯಿಂದ ಎಲ್ಲ ಬರ್ತವೆ. ಇಲ್ಲಿ 8,500 9,000 ಇಂಡಸ್ಟ್ರಿಗಳವೆ. ಅಲ್ಲೇ ಅಪಾರ್ಟ್ಮೆಂಟ್ಗಳಂತೂ ಅಲ್ಲೇ ಅಕ್ಕಪಕ್ಕನೇ ಸುಮಾರು ಒಂದು 8-10 ಅಪಾರ್ಟ್ಮೆಂಟ್ಗಳವೆ. ಇಷ್ಟೆಲ್ಲ ಇದ್ದು ಕೂಡ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಜನ ಏನು 4-5 ಕಿಲೋಮೀಟ್ರ್ ಜಾಮ್ ಆಗ್ತದೆ. ಆಮೇಲೆ ಆಂಬುಲೆನ್ಸಿಗೆ ಎಷ್ಟೋ ಜನ ಆಂಬುಲೆನ್ಸಲ್ಲಿ ತೀರೋಗಿದ್ದಾರೆ. ಅವರೇ ಅಯ್ಯೋ ತೀರೋಗಿದ್ದಾರೆ. ಓಹೋ, ಜಾಮಲ್ಲಿ ಸಿಕ್ಕಾಕೊಂಡು ತೀರೋಗಿರೋರು. ತೀರೋಗಿರೋರು. ಅಯ್ಯೋ ದೇವ್ರೆ. ಇಷ್ಟೆಲ್ಲ ಇದು ತಡೆಯೋಕ್ಕಾಗಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಹಿಂದೆ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಅದು ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೆಲವು ಥರ ಹೇಳಿದರು, ಇದೇನು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಇದು ನಮಗೆ ಬರಲ್ಲ, ಇವೆಲ್ಲ ಕೆಲವು ಉತ್ತರದಾಗ ನಮಗೆ ಸ್ವಲ್ಪ ಬೇಜಾರಾಯಿತು. ಓಕೆ, ಆ ಮಾತು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ, ನಮಗೆ ಬರಲ್ಲ ಅಂದರೆ ಅರ್ಥ ಅದು. ಆ ಥರ ಅದೊಂದಾಗ ಆಯಿತು ಅಂತ ಇದು ನೋಡಿರು. ಮತ್ತು 2ನೇ ಅಸೆಂಬ್ಲಿಯಲ್ಲೂ ಕೇಳಿದೆ. ಆಮೇಲೆ ಅದನ್ನು ನಾನು ಇದು ಮಾಡಿದಾಗ ನಾನು ಕೇಳಿದೆ, ಅಟ್ಲೀಸ್ಟ್ ಲೈಟ್ ವೆಹಿಕಲನ್ನು ಆಂಬುಲೆನ್ಸನ್ನು ಬಿಡಿ ಅಂತ ಕೇಳ್ಕೊಂಡಾಗ ಅದು ಮಾರನೇ ಸಾಯಂಕಾಲಕ್ಕೆ ಮಾಡಿಕೊಟ್ರು. ಅದನ್ನು ಮಾಡಿಕೊಟ್ಟು ಇವತ್ತಿನವರೆಗೂ ಅದೇನು ಅಂತ ಟೆಕ್ನಿಕಲ್ ಏನು ಇಲ್ಲ, ಯಾರ್ದು ತಪ್ಪಿಸ್ತಾರೆ ಯಾರು ಅವ್ರನ್ನ ಕರೆದು ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರಿಗೆ ಎನ್ಕ್ವೈರಿ ಮಾಡಲ್ಲ. ಇವತ್ತರೆಗೂ ಏನೂ ವಿಚಾರ ಇವತ್ತರೆಗೂ ಗೊತ್ತಾಗಿಲ್ಲ ನಮಗೆ. ಅದು ಅಷ್ಟು ಅದು 60-70 ವರ್ಷದ ಲೈಫ್ನ 10-12 ವರ್ಷಕ್ಕೆ ಈ ಥರ ಆದರೆ ಯಾರ್ದು ದುಡ್ಡು ಇದೆಲ್ಲ? ಇಷ್ಟೆಲ್ಲ ಆದ್ರೂ ಟೋಲ್ ತಗೊಳ್ಳೋದು ನಿಂತಿಲ್ಲ. ಟೋಲ್ನೂ ಅಲ್ಲೇ ಪಕ್ಕದಾಗೆ 3-4 ಕಿಲೋಮೀಟ್ರು ಜಾಮ್ ಆದ್ರೂ ಕೂಡ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಅಲ್ವಾ? ಆದ್ರೂ ನಾನು ಕೇಳಿದೆ, ಅದನ್ನು ಇವತ್ತರೆಗೂ ಸ್ಟಾಪ್ ಮಾಡಿಲ್ಲ. ಹೌದು, ಅದೊಂದು ಕಡೆ. ಮತ್ತು ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ. ಅದು ಆಪೋಸಿಟೇ ಐಕಿಯಾ ಕಂಪ್ನಿ ಓಪನ್ ಆಗಿದೆ. ಅವ್ರಿಗೆ ದಿವಸ ಶನಿವಾರ ಭಾನುವಾರ 1000 ವೆಹಿಕಲ್ ಬರ್ತವೆ. ಪಾರ್ಕಿಂಗು ಅಷ್ಟಿರೋದಿಲ್ಲ. ತಂದು ಒಳಗಡೆ ಲೇಔಟ್ ಒಳಗೆ ಹಾಕ್ಬಿಟ್ಟು ಹೋಗ್ತಾರೆ. ಅವ್ರ ಮನೆಯವ್ರು ಏನಾಗಬೇಕು? ಇವೆಲ್ಲ ಅವ್ರಿಗೆ BBMP ಅವ್ರಿಗೆಲ್ಲ ಅವ್ರಿಗೆ ಪರ್ಮಿಷನ್ ಕೊಡಬೇಕಾದಾಗ ಪಾರ್ಕಿಂಗ್ ಏನು,
ಇವೆಲ್ಲ ಏನಾದರೂ ನೋಡಿದಾರಾ? ಫುಲ್ ಅವರು ಸುಮಾರು 50% ಡಿವಿಯೇಷನ್ ಮಾಡಿ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾರು ಐಕ್ಯದವರಾಗಲಿ ಅಪಾರ್ಟ್ಮೆಂಟ್ಗಳು. ಇವತ್ತು ನಾನು ಚೀಫ್ ಕಮಿಷನರ್ ಲೆಟ್ರ್ ಕೊಟ್ಟಿದ್ದೀನಿ, 5-6 ಲೆಟ್ರ್ ಕೊಟ್ಟಿದ್ದೀನಿ. ಎಲ್ಲ ಡಿವಿಯೇಷನ್ ಮಾಡಿ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹೆಂಗೆ ಅವರು OCA-PC ಕೊಡ್ತಾ ಇದ್ದಾರೆ? ಇವತ್ತರೆಗೂ ಯಾರು ಅದ್ರ ಬಗ್ಗೆ ತೊಗೊಂಡಿಲ್ಲ. ನಾನು ಲೆಟ್ರು ಬರೆದಿದ್ದೀನಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಆದವನ್ನ. ನಾನು ಬೇರೆ ಥರ ಅಲ್ಲ, ನನಗೆ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು. ಕರೆಕ್ಟ್. ನಾನು ಯಾವುದೇ ಆಸಂಖ್ಯೆ ಇಟ್ಕೊಂಡು ನಾನು ಬಂದವನಲ್ಲ. ನಾನು ನಿಮಗೆ ಇಲ್ಲೂ ಇಲ್ಲ. ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರದ ಜನ, ನನಗೆ ಜನ ಇವತ್ತಿಗೆ ಗುರುತಿಸೋರಲ್ಲ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಕ್ಷೇತ್ರಕ್ಕೆ ನಾವು ಯಾಕೆಂದರೆ ಎಲ್ಲ ನಾವು 25-26 ಜಿಲ್ಲೆ ಜನ ಬಂದು ಅಲ್ಲಿ ಬಡವರು ಜಾಸ್ತಿ, ನಮ್ಮಲ್ಲಿ ಮಿಡ್ಲ್ ಕ್ಲಾಸ್ ಜಾಸ್ತಿ, ಪಿಣ್ಣ ಇಂಡಸ್ಟ್ರಿಗೆ ಹೋಗೋರು ಜಾಸ್ತಿ ಅವೆ. ಹೌದು ಹೌದು. ಸಣ್ಣ ಪುಟ್ಟ ರೆವಿನ್ಯೂ ಸೈಟ್ ತಗೊಂಡು ಮನೆ ಕಟ್ಕೊಂಡವ್ರೆ. ಹೌದು. ಅರ್ಧ ಸೈಟು ಮುಕ್ಕಾಲು ಸೈಟ್ಗಳು. ಕರೆಕ್ಟ್ ಕರೆಕ್ಟ್. ಇಷ್ಟೆಲ್ಲ ಇದ್ದವ್ರಿಗೆ ಏನಾನ ನಾನು ಅಲ್ಲಿಗೆ ಒಂದು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದ್ಬಿಟ್ಟು ನಾನು ಭಾಳ ಆಸೆ ಇಟ್ಕೊಂಡಿದ್ದೀನಿ. ಇವತ್ತು ಈ ಸೆಕೆಂಡ್ಗೂ ನಾನು ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ನಮಗೆ ಯಾವುದೇ ಥರ ಅಲ್ಲಿ ಸ್ಪಂದಿಸ್ತಲ್ಲ. ಲಾಸ್ಟಿಗೆ ನಾನು ಯಾರೋ ನಮ್ಮಲ್ಲಿ ಹೈಕೋರ್ಟ್ಗೆ ಹಾಕ್ಕೊಂಡ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ಯಾಕೆ ಈ ಥರ ದಾಸರಳ್ಳಿಗೆ ಈ ಥರ ತಾರತಮ್ಯ ಮಾಡಿದ್ದಾರೆ ಅಂತ. ಅವಾಗ ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು, ಇಮ್ಮಿಡಿಯೇಟಾಗಿ 110 crore ರಿಲೀಸ್ ಮಾಡಿ ಅಂತ. ಎಸ್ ಎಸ್. ಅದನ್ನು ಎಲ್ಲ MLA ಕೊಟ್ಟಂಗೆ ನನಗೂ 110 ಕೋಟಿ ಮಾತ್ರ ಕೊಟ್ಟರು. ಎಸ್. ಅದನ್ನು ಇವತ್ತು ಟೆಂಡ್ರು ಕರೆದಿಲ್ಲ, ಇವತ್ತೂ ಕರೆದಿಲ್ಲ. ಈಗ ನೆನ್ನೆನೋ ಕರೆದವ್ರೆ. ನಾನು ಏನು ಅಲ್ಲಿ ಜನ ಏನಾಗಬೇಕು? ಅದರೊಳಗೆ 110 ಹಳ್ಳಿ 5 ಹಳ್ಳಿ ಬರ್ತವೆ. ಎಲ್ಲ ಅದು ರೆವಿನ್ಯೂ ಬೆಲ್ಟು 15 ಅಡಿ 20 ಅಡಿ ರೋಡವು. ಅದರ ಡ್ರೈನ್ ಹೋದರೆ 15 ಅಡಿ ಬರೋಲ್ಲ. ಇನ್ನು 15 ಅಡಿಗೆ UGD ಅಗದಾಕಿದ್ದಾರೆ, ರೈನ್ ವಾಟ್ರ್ ಕಾವೇರಿಗೆ ಅಗದವ್ರೆ, UG ಕೇಬಲ್ಗೆ ಅದು ಅಗದವ್ರೆ. ಜನ ಹೆಂಗೆ ಹೋಗ್ಬೇಕು? ಕಂಟಿನ್ಯೂಗೆ ಫ್ಲಡ್ಡು 5-6 ಲಾಸ್ಟ್ ಇಯರು ಕಂಟಿನ್ಯೂಗೆ ಫ್ಲಡ್ ಆಯಿತು. 5-6 ತಿಂಗಳು 7-8 ತಿಂಗಳು. ಈ ವರ್ಷ ಈಗ ಲಾಸ್ಟ್ ವೀಕ್ ತನಕ ಮಳೆನೇ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ರಸ್ತೆ ಗುಂಡಿಗಳು ಕಾಣಿಸ್ಬಿಡ್ತು ಅಥವಾ ರಸ್ತೆ ಸರಿಗಿಲ್ಲ, ನೀವು ಹೇಳ್ದಂಗೆ ಅಗದು ಬಿಟ್ಟಿದ್ದಾರೆ, ಅದನ್ನು ತುಂಬಿಸಿಲ್ಲ ಅಂತಂದರೆ ಜನ ಏನು ಅಂದ್ಕೊಳ್ತಾರೆ ಅಂತಂದರೆ, ಬಿಡ್ರಿ ಈ ಕ್ಷೇತ್ರದ ಶಾಸಕರಿಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇವ್ರಿಗೆ ತಲೆ ಇಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಬಿಡ್ರಿ ಶಾಸಕರು ಸರಿಗಿಲ್ಲ ಅಂತ ಒಂದು ಹಣೆ ಪಟ್ಟಿ ಕಟ್ಬಿಟ್ಟು ಹಾಗೆ ಒಂದು ಸ್ಟ್ಯಾಂಪ್ ಹೊಡೆದು ಬಿಸಾಕ್ಬಿಡ್ತಾರೆ. ಆದರೆ ನಾನು ನೀವು ಹೇಳ್ತಾ ಇರೋದ್ರ ಆಳಕ್ಕೆ ಹೋಗ್ತಾ ಇದ್ದೀನಿ. ಇವಾಗ 8,500 ಫ್ಯಾಕ್ಟ್ರಿಗಳು. ಹೌದು. ಆದರೆ ರಸ್ತೆಗಳಲ್ಲಿ ಈಗಲೂ ಗುಂಡಿ. ನೀವು ಶಾಸಕರು, ನಿಮಗೆ ಅದನ್ನ ಸರಿ ಮಾಡಬೇಕು ಅಂತ ಮನಸ್ಸಿದೆ, ಹೋರಾಟ ಮಾಡಬೇಕು ಅಂತ ಮನಸ್ಸಿದೆ, ಜನರ ಪರ ನಿಲ್ಲಬೇಕು ಅಂತ ನಿಮ್ಗೆ ಮನಸ್ಸಿದೆ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಕನಸಿದೆ. ಆದರೆ ನಿಮ್ಮ ಕೈ ಕಟ್ಟಾಕಿದ್ದಾರೆ, ಅನುದಾನ ಕೊಡಲ್ಲ, ಕೊಟ್ಟರು ತಾರತಮ್ಯ. ಅನುದಾನ ಇರೋದನ್ನ ಅದನ್ನ ಇಂಪ್ಲಿಮೆಂಟ್ ಕೆಲಸ ಮಾಡೋಣ ಅಂದರೆ ಕಳೆದ 5 ತಿಂಗಳಲ್ಲಿ 5 ಬಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. 23/5/17ರಲ್ಲಿ ಒಂದ್ಸಲಿ ಮಾಡಿದ್ದಾರೆ, 18/6ಗೆ ಒಂದ್ಸಲಿ ಮಾಡಿದ್ದಾರೆ, 24/6ಗೆ ಒಂದ್ಸಲಿ ಮಾಡಿದ್ದಾರೆ, 16/9 ಒಂದ್ಸಲಿ ಮಾಡಿದ್ದಾರೆ, 10/10ಕ್ಕೆ ಒಂದ್ಸಲಿ ಮಾಡಿದ್ದಾರೆ, 25/10ಕ್ಕೆ ಒಂದ್ಸಲಿ ಮಾಡಿದ್ದಾರೆ, 26/10ಕ್ಕೆ ಒಂದ್ಸಲಿ ಮಾಡಿದ್ದಾರೆ, ಒಂದೊಂದು ದಿವ್ಸಕ್ಕೆ 27/10ಕ್ಕೆ ಒಂದ್ಸಲಿ ಮಾಡಿದ್ದಾರೆ. ಇಷ್ಟು ಸಲ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಮಾಡಿಸಿ ಹಾಕಿದ್ರೆ ಒಬ್ಬ ಚೀಫ್ ಕಮಿಷನರು ನಾವು ಕ್ಷೇತ್ರದ ಕೆಲಸ ಹೆಂಗೆ ಮಾಡೋದು? ನಾವು ಟೆಂಡ್ರ್ ಕರೆದ್ರೆ ವರ್ಕ್ ಆರ್ಡರ್ ಕೊಡೋದು ಹೆಂಗೆ? ಕೆಲಸ ಆಗಬಾರ್ದು ಟೋಟಲಿ. ದಾಸರಳ್ಳಿ ಒಳಗೆ ಏನಾಗಿದೆ, ಹೆಜ್ಜೆಗೂ ಅಲ್ಲಿ ಕೆಲಸ ಆಗಬಾರ್ದು. ನಮ್ಮ ಸರ್ಕಾರ ಈ ಥರ ಮಾಡಿಕೊಂಡು ಇವತ್ತು ಜನಗಳಿಗೆ ಇಲ್ಲಿ ಕೆಲಸ ಆಗಿಬಿಟ್ರೆ ನನಗೆ ಒಳ್ಳೇದು ಬಂದ್ಬಿಡ್ತದಲ್ಲ, ನಾವು ಗೆದ್ದುಬಿಡ್ತೀವಲ್ಲ. ಹಿಂದೆ ಇದ್ದಂಥ ಮಹಾನುಭಾವರು ಇವೆಲ್ಲ ಈ ಥರ ಹಿಂಗೆ ಮಾಡಿಸ್ಕೊಂಡು ಈ ಥರ ಹೋದರೆ ನಾವು ಚೀಫ್ ಕಮಿಷನ್ದಾಗ ಕೇಳಿದ್ರೆ ಏನು ಸರ್ ಮಾಡೋದು? ಅಶೋಕ್ ಅವರು ನಮಗೆ ಫೋನ್ ಮಾಡ್ತಾರೆ, ಇವ್ರು ಫೋನ್ ಮಾಡ್ತಾರೆ ಅಂತ ಅಂತಾರಲ್ಲ, ಅವ್ರ ಮಾತು ಕೇಳ್ಕೊಂಡು ಮತ್ತೆ ಅಲ್ಲಿರೋ ಜನ ಏನಾಗಬೇಕು? ನಾವು ಅಲ್ಲಿರೋ ಜನ ಶಾಸಕರನ್ನೇ ಬೈಯೋದು. ನಮಗೆ ಬೆಳಿಗ್ಗೆ ಎದ್ರೆ ನಾವು ತಾನೇ, ಅವ್ರಿಗೆ ಪಾಪ ಗೊತ್ತಿರಲ್ಲ, ಯಾಕಂದ್ರೆ ಗೊತ್ತಿರಲ್ಲ. ಈಗ ಗೊತ್ತಾಗಿದೆ. ಇಡೀ ಕ್ಷೇತ್ರದಲ್ಲಿ ಯಾರು ಹೋಲ್ಡ್ ಮಾಡ್ತಾರೆ, ಏನು ತೊಂದರೆ ಕೊಡ್ತಾರೆ. ಇವತ್ತು ಕಾಂಟ್ರಾಕ್ಟ್ರಿಗೆ ಧಮಕಿ ಹಾಕ್ತಾವ್ರೆ, ನೀನು ಹೆಂಗೆ ಬಿಲ್ ತಗಂತೀಯ, ನಾನು ನೋಡ್ತೀನಿ ಅಂದರೆ ಕೆಲಸ ಮಾಡಬಾರ್ದು, ನೀನು ಸ್ವಲ್ಪ ಡಿಲೇ ಮಾಡು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 4 ತಿಂಗಳಿಗೆ 7 ಸಲ 8 ಸಲ ಟ್ರಾನ್ಸ್ಫರ್ ಮಾಡ್ಯವ್ರೆ. ಹೌದು. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 90% ರೆವಿನ್ಯೂ ಬೆಲ್ಟೇ ಇದೆ. ಆ ರೆವಿನ್ಯೂ ಬೆಲ್ಟ್ ಇರೋದ್ರಿಂದ ನಮ್ಮ MLA ಅವರು ಸದನದಲ್ಲಿ ಮಾತಾಡಿ ಕೂಗಾಡಿ ಅನುದಾನ ನಮ್ಮದನ್ನು ತಾರತಮ್ಯ ಮಾಡಿದ್ದೀರಾ, ದಾಸರಳ್ಳಿ ಜನ ಏನು ಪಾಪ ಮಾಡಿದರು, ಅವ್ರದ್ದು ಅನುದಾನ ಏನು ಕಿತ್ಕೊಂಡ್ರಿ ಅಂತೆಲ್ಲ ಇದು ಮಾಡಿ ಏನಾದರೂ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಗೊತ್ತಾಗಂಗೆ ಒಬ್ಬ MLA ಅವರು ಕೋರ್ಟ್ಗೆ ಹೋಗಿ ಅನುದಾನ ತಂದಿದ್ದಾರೆ ಅಂದರೆ ಅದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಅದರಲ್ಲಿ ಆರ್ ಮಂಜಣ್ಣ ಅವರ ಸಾಧನೆ ತುಂಬಾ ಇದೆ. ಮತ್ತೊಮ್ಮೆ ಮಂಜಣ್ಣ, ಇನ್ನೊಮ್ಮೆ ಮಂಜಣ್ಣ ಅಂದ್ಬಿಟ್ಟು ಅಭಿಯಾನ ಆಲ್ರೆಡಿ ಶುರುವಾಗಿದೆ.
ಏನಕ್ಕೆ ಅಂದರೆ ಈ ರೆವಿನ್ಯೂ ಬೆಲ್ಟಲ್ಲಿ ಇಷ್ಟು ಓಡಾಡ್ಕೊಂಡು ಬೆಳಗ್ಗೆ ಅವ್ರ ಮನೆ ಬಿಟ್ಟರೆ ಈ ಸಾಯಂಕಾಲ ನಾವು ನೋಡ್ದಂಗೆ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆಗೆ ಹೋಗೋದು. ಮನೇಲಿ ನಾಷ್ಟನೂ ಮಾಡಲ್ಲ, ಊಟನೂ ಮಾಡಲ್ಲ, ರಾತ್ರಿ ಮನೇಲಿ ಊಟನೂ ಮಾಡಲ್ಲ, ಮನೆ ಮಠ ಎಲ್ಲ ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ನಾವು ನೋಡ್ದಂಗೆ ಎಷ್ಟೋ MLAಗಳನ್ನ ನಾವು ನೋಡಿದ್ದೀವಿ. ಆದರೆ ಇವರು ಅದರಲ್ಲೆಲ್ಲ ಒಂಥರ ವಿಭಿನ್ನ. ಈ ಕ್ಷೇತ್ರಕ್ಕೆ ಅಂದರೆ ಅನುದಾನ ತಡೆ ಹಿಡಿಯೋದು, ಇಂಜಿನಿಯರ್ನ ಚೇಂಜ್ ಮಾಡೋದು. ಈಗ ಹೋದ ವಾರ 15 ದಿನದಲ್ಲಿ 3 ಜನ ಇಂಜಿನಿಯರ್ನ ಚೇಂಜ್ ಮಾಡಿ, ವಾರಕ್ಕೆ 3 ಜನ ಚೇಂಜ್ ಮಾಡಿದ್ದಾರೆ. ಅಂದರೆ ಎಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದರಲ್ಲೇ ಗೊತ್ತಾಗುತ್ತೆ. ಅವ್ರು ಅನುಭವಿಸ್ತಾರಲ್ಲ ಪಾಪ ಬಡವರು, ಈ ಬಿದ್ದು ಎದ್ದು ರೈತಿನಲ್ಲಿ ಗುಂಡಿ ಒಳಗೆ ಆ ಪಾಪ ತಡ್ತದೆ. ಯಾರು ಇದಕ್ಕೆ ಅಡೆತಡೆ ಮಾಡ್ತಾವ್ರೆ ತಡ್ತದೆ. ಜನ ಅಯ್ಯೊಂದವ್ರೆ, ಗೊತ್ತಾಗಿದೆ ಜನ, ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತು ಏನೇನು ತೊಂದರೆ ಮಾಡಿದಿರಿ, ಏನಿ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಏನಿತ್ತು, ಈಗೇನಿದೆ ಇಡೀ ಕ್ಷೇತ್ರದಲ್ಲಿ ಜನಕ್ಕೆ ಗೊತ್ತಾಗಿದೆ. ಜನ ನಿಮ್ಗೇನಂತಾರೆ? ನೀವು ಕ್ಷೇತ್ರ ಸಂಚಾರ ಮಾಡಿದಾಗ, ನೀವು ಜನರನ್ನ ಭೇಟಿ ಮಾಡಕ್ಕೆ ಹೋದಾಗ ಜನ ಏನಂತ ಮಾತಾಡಿಸ್ತಾರೆ? ಹೇಗೆ ಪ್ರೀತಿ ಕೊಡ್ತಾರೆ ನಿಮಗೆ ಜನ? ಸರ್ ಎಲ್ಲೇ ಹೋಗ್ಲಿ, ಅದಕ್ಕೆ ನಾನು ಇವತ್ತು ಇಷ್ಟೊಂದು ಕಷ್ಟ ಬೀಳೋದು ಯಾಕೆಂದರೆ ಎಲ್ಲನೂ ಹೋಗ್ಲಿ ಜನ ಭಾಳ ಪ್ರೀತಿಯಿಂದ ತುಂಬ ಇದರಿಂದ ನೀವೇನೇನು ಪಾಪ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ ಎಲ್ಲ ಅವರೇ ಹೇಳ್ತಾರೆ ನಮಗೆ. ಆದರೂ ನೀವು ಏನಾನ ಮಾಡಿ ಒಂಚೂರು ರೋಡ್ ಮಾಡಿ ಅಂತಾರೆ. ಪಾಪ ಅವ್ರಿಗೆ ಏನು ಗೊತ್ತು ನಮ್ಮನ್ನ, ಅದಕ್ಕೆ ನಾನು ಇಷ್ಟೊಂದು ಇವತ್ತು ಕಷ್ಟಪಡ್ತಾ ಇರೋದು. ನಾನು ಅದು ಉಳಿಸ್ಕೊಂಬೇಕಲ್ಲ ಅದನ್ನ ಅಂತ, ಕಳ್ಕೊಂಬಾರ್ದು ಅಂತ. ಈ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜಣ್ಣ ಅನ್ನೋರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ ಅವಣ್ಣ. ಅದಕ್ಕೋಸ್ಕರ ಇಲ್ಲಿ ಯಾವ ವೋಟ್ ರೆಡಿನೂ ಇಲ್ಲ. ಇಲ್ಲಿ ಅಷ್ಟೊಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ. ಮಂಜಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಮುಂದೆ ನೋಡಬೇಕಾಗಿತ್ತು, ರೋಡ್ ಚೆನ್ನಾಗಿರಲಿಲ್ಲ, ಯಾರೂ ಬರ್ತಾ ಇರಲಿಲ್ಲ, ಹೋಗೋಕ್ಕೂ ಕಷ್ಟ ಅನಿಸ್ತಿತ್ತು ಟ್ರಾವೆಲ್ ಮಾಡೋದೆಲ್ಲ. 2-3 ಜನಕ್ಕೂ ಆಕ್ಸಿಡೆಂಟು ಆಗಿದೆ. ಅದೆಲ್ಲ ಹೋಗಿ ಇಲ್ಲಿ ಇವರೆಲ್ಲ ರೀಚ್ ಮಾಡಿದಾಗ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ತಕ್ಷಣ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಂಜಣ್ಣ ಬರಬೇಕಂತ ನಮ್ಮೆಲ್ಲ ಒಲಿವೇಟಲ್ಲಿ ಇರೋರೆಲ್ಲ ಆಸೆ. ಇನ್ನೊಂದು ಸರಿ ಮಂಜಣ್ಣ ಗೆಲ್ಲಬೇಕು, ಅವ್ರು ಇನ್ನೊಂದು ಸರಿ ಇನ್ನೂ ಕಾರ್ಯಗಳು ಚೆನ್ನಾಗಿ ಮಾಡಿರಲಿ ಅಂತ ನಾವು ಅಷ್ಟು ಇದು ಮಾಡ್ತಿದ್ದಾರೆ. ನಮ್ಮ MLA ಎಲ್ಲ ಕೆಲಸನೂ ಚಾಚು ತಪ್ಪದೆ ನಾವೇನು ಕೇಳಿದ್ದೀವೋ, ಮೋರಿ ಆಗಿರ್ಬೋದು, ಇಲ್ಲ ಸ್ಯಾನಿಟ್ರಿ ಕೆಲಸ ಆಗಿರ್ಬೋದು, ಇಲ್ಲ ಫುಲ್ಲು ಏರಿಯಾ ಫುಲ್ಲು ಯಾವ ಟಾರ್ ಆಗಿರ್ಬೋದು, ಯಾವುದು ಇಂಥ ಕೆಲಸ ಮಾಡಿಲ್ಲ ಅಂತ ಅನ್ನಂಗೇನಿಲ್ಲ. ಎಲ್ಲ ಕೆಲಸನೂ ಮಾಡಿಕೊಡ್ತಾವ್ರೆ. ಮುಂದಕ್ಕೂ ಮಾಡಿಕೊಡ್ಲಿ, ಅವರೇ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಫೋನ್ ಮಾಡಿದ ತಕ್ಷಣ ಅಕಸ್ಮಾತ್ ಅವ್ರೇನಾದರೂ ಬ್ಯುಸಿ ಇದ್ದರೆ ತಿರ್ಗಾ ಮತ್ತೆ ಫೋನ್ ಮಾಡ್ತಾರೆ, ಏನಕ್ಕಮ್ಮ ಫೋನ್ ಮಾಡಿದ್ರಿ ಅಂತ. ಆ ಥರ ಇದ್ದಾರೆ ನಮ್ಮ MLA. ನಮಗೆ ಇಲ್ಲಿ ಪಿನ್ನದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರು. ನಾವು ಇಲ್ಲಿ ಲೇಟಿಗೆ ಬಂದಾಗ ಯಾವುದೂ ಸೌಕರ್ಯ ಇರಲಿಲ್ಲ, ಇಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಬಟ್ ನಾವು ಎಲ್ಲರೂ ಸೇರಿ MLA ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಈಗ ಎಲ್ಲನೂ ಕಾವೇರಿ ವಾಟರ್ ಆಗಲಿ, ಡ್ರೈನೇಜ್ ಆಗಲಿ ಎಲ್ಲನೂ ಮಾಡಿಕೊಟ್ಟು ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ವಿ ಆರ್ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಅವರ್ MLA ಸರ್. ಸೊ ಇನ್ನು ಮುಂದೆ ಅವರೇ ಬರಲಿ ಅಂತ ಐ ವಿಶ್ ಹಿಮ್ ಫಾರ್ ಬೆಸ್ಟ್ ಆಫ್ ಸಕ್ಸಸ್. ಮಾಗಡಿ ಮತ್ತು ಸುಂಕದಕಟ್ಟೆ ರೋಡ್ನ ಬಿಡಿಸಿದ್ರಲ್ಲ ನೀವು ಸರ್, ಅದು ಆ ಕೆಲಸ ಇವತ್ತು ಆ BMTC ಕೈ ಮುಗಿತಾರೆ, 30-35 ವರ್ಷದಿಂದ ಒಳಿಕೆ ಬಸ್ ಬರಕ್ಕೆ ಆಗ್ತಿರಲಿಲ್ಲ, ಎಲ್ಲೋ ಬೆಳೆಸ್ಕೊಂಬರೋವು. ಹೌದು, ಇವತ್ತು 40 ಅಡಿಗೆ 300 ಅಡಿ ಜಾಗನ ಸುಮಾರು 20 ಕೋಟಿ ರೂಪಾಯಿ ಜಾಗ ಪುಣ್ಯಾತ್ಮರು ಅವರು ಬಿಟ್ಟರು. ಅವರು ಯಾರೋ ಅಲ್ಲೇ ಊರು ಸ್ಥಳೀಕರು, ಅವರು ಪುಣ್ಯಾತ್ಮರು, ಅವರು ದೇವ್ರು ಚೆನ್ನಾಗಿಟ್ಟಿರಲಿ ಸರ್, ಅವರು ದೊಡ್ಡ ಕುಟುಂಬ ಅವರು ನಾನು ಸುಮಾರು ಬಾರಿ ಹೋಗಿ ಅದನ್ನು ಅವ್ರಿಗೆ ಮನವೊಲಿಸಿ, ಸರ್ ಬೇಡ ಇದು ಅನುಕೂಲ ಆತದನ್ನ ಲಕ್ಷಾಂತರ ಜನಕ್ಕೆ, 1-2 ಲಕ್ಷ ಜನಕ್ಕೆ ಅನುಕೂಲ ಆಯ್ತು. ಈಗ 2 ಲಕ್ಷ ಜನಕ್ಕೆ ಗ್ರೇಟ್ ಆ ರೋಡ್ನ ಇವತ್ತು ರೋಡು ನಡೀತಾ ಇದೆ. ಅದನ್ನ ನಿಲ್ಸೋಕ್ಕೂ ಬೇಕಾದಷ್ಟು ನಡೀತಾವೆ, ಹೇಳ್ಕೊಟ್ಟು ಏನೇನೋ ಮಾಡೋಕ್ಕೆ. ಆದರೆ ಅವರು ಇಲ್ಲ ತೀರ್ಮಾನ ಮಾಡಿಬಿಟ್ರು ಅವ್ರನ್ನ. ವಂಡರ್ಫುಲ್. ಮಾಡಿ ಇವತ್ತು ಕೆಲಸ ನಡೀತಾ ಇದೆ. ಎಂಥ ಕೆಲಸ ಸರ್ ಅದು, ನೋಡ್ಕೊಳ್ಳಿ. ತಮ್ಮ ಇನ್ನೊಂದು 10-15 ದಿವಸದಾಗ ಅದು ಓಪನ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್. ಪುಣ್ಯಾತ್ಮರು, ಅದು ಅವರಿಗೆ ದೇವರು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಸರ್. ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿಕೊಟ್ಟವ್ರೆ. ವಂಡರ್ಫುಲ್. ಅದೊಂದು ಮೊನ್ನೆ ರೀಸೆಂಟಾಗಿ ವರ್ಕ್ ನಡೀತಾ ಇದೆ. ಹೌದು ಸರ್. ನಮ್ಮ ತಂಡ ಕೂಡ ನಿಮ್ಮ ಕ್ಷೇತ್ರಕ್ಕೆ 2 ದಿನಗಳ ಕಾಲ ಭೇಟಿ ಕೊಟ್ಟಿದೆ. ನೀವು ಮಾಡಿರುವ ಎಲ್ಲ ಕೆಲಸಗಳನ್ನು ಗಮನಿಸಿ, ಒಂದು ಸರ್ವೆ ನಡೆಸಿ, ಜೊತೆಗೆ ಹಲವು ಜನರನ್ನ ಮಾತನಾಡಿಸಿ, ಒಂದು ಅಭಿಪ್ರಾಯ ಸಂಗ್ರಹಿಸಿ, ನಿಮಗಿರುವ ಪಾಪ್ಯುಲಾರಿಟಿ ಮತ್ತು ಜನರ ಬಗ್ಗೆ ನಿಮಗಿರುವ ಪ್ರೀತಿ ಮತ್ತು ಜನಕ್ಕೆ ನಿಮಗಿರೋ ಪ್ರೀತಿ ಅವೆರಡನ್ನೂ ನಾವು ಕಣ್ಣಾರೆ ಕಂಡಿದ್ದೀವಿ. ಆ ಕಾರಣಕ್ಕಾಗಿಯೇ ನೀವು ಇವತ್ತು ಮಾತಾಡ್ತಾ ಇರೋದು. ಸುಖ ಸುಮ್ಮನೆ ಅಂತೂ ನಾವು ಮಾತಾಡ್ತಾನೆ ಇಲ್ಲ ಸರ್, ನನಗೆ ಯಾವುದೂ ಆಸೆ ಇಲ್ಲ. ಈ ನಮ್ಮ MLA ಸಾಹೇಬರು ಈ ಕ್ಷೇತ್ರದಲ್ಲಿ, ದಾಸರಳ್ಳಿ ಕ್ಷೇತ್ರದಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಸುಮಾರು ಕುಂಠಿತವಾಗಿದ್ವು. ಇವ್ರು ಬಂದ ನಂತರ ಎಲ್ಲ ಎಲ್ಲೆಲ್ಲಿ ಇದೆ ಅಂತ ಅವರು ಹುಡುಕಿ ಎಲ್ಲ ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಆಗ್ಬೋದು, ಮತ್ತು ರೋಡು, ರಸ್ತೆಗಳು ಮತ್ತು ಚರಂಡಿಗಳು ಎಲ್ಲನೂ ಅವರು ಪಾಪ ಬಂದಾಗಿಂದ ಒಂದು ಅವ್ರ ಸ್ವಂತ ಮನೆ ಕೆಲಸ ಮಾಡೋ ಥರ ನಿಂತ್ಕೊಂಡು ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳನ್ನ
ಸರಿಯಾಗಿ ಮಾಡ್ತಾ ಇದ್ದಾರೆ. ಸರ್ ಚೆನ್ನಾಗಿ ಕೆಲಸ ಆಗಿದೆ. ಹಿಂದೆಲ್ಲ ವೆಹಿಕಲ್ಸ್ ಅಡ್ಡಾಡೋಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು, ಮಳೆ ಬಂದಾಗೆಲ್ಲ ತೊಂದರೆ ಆಗ್ತಿತ್ತು. ಈಗ ನಮಗೆಲ್ಲ ಅನುಕೂಲ ಆಗಿದೆ, ಕೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ರೋಡ್ ಇರ್ಬೋದು, ನೀರಿಂದ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮದು ಇದು GT ರೆಸಿಡೆನ್ಸಿ ಲೇಔಟ್ ಇದೆಯಲ್ಲ, ಬೇರೆ ಯಾರಾಗಿದ್ದು ಇದು ಕ್ಷೇತ್ರಕ್ಕೆ ಕಾರ್ಪೊರೇಟರ್ ಇನ್ನು ಯಾರೂ ಇಲ್ಲ. ಸಿಟಿಗೆ ಇಷ್ಟು ಹತ್ರ ಇದ್ದರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯ ಇರಲಿಲ್ಲ. ಆದರೆ ನಮ್ಮ MLA ಅವ್ರಿಗೆ ಒಂದ್ಸಲ ಹೇಳಿದ ತಕ್ಷಣ ಏನು ಮಾಡಿದ್ರು, ಅವರು ಎಲ್ಲನೂ ಸ್ಪಂದನೆ ಮಾಡಿದ್ರು. ಇಲ್ಲೇ ಮೂಲಭೂತ ಯಾವ ಥರ ಅಂತ ಹೇಳಿದ್ರೆ, ಹೊಸ ಲೇಔಟ್ ಮಾಡ್ತಾರಲ್ಲ, ಎಲ್ಲನೂ ಮಾಡಬೇಕಾಗಿತ್ತು. ಒಂದು ಸ್ಯಾನಿಟ್ರಿನೂ ಮಾಡಬೇಕಾಗಿತ್ತು, ರೋಡು ಮಾಡಬೇಕಾಗಿತ್ತು, ಕಾವೇರಿ ನೀರ್ದು ಕನೆಕ್ಷನ್ ಇರಲಿಲ್ಲ. ಆಮೇಲೆ ಏನೋ ಟಾರು ಕೇಳಿದ್ರೆ ಪಾಪ ಎಲ್ಲದಕ್ಕೂ ಸ್ಪಂದನೆ ಮಾಡಿದ್ರು. ನಮ್ಗೆ ಹೇಳಿದ್ರು ಒಂದು 4-5 ಕೋಟಿ ಆಗುತ್ತೆ, ಖರ್ಚಾದರೂ ಪರವಾಗಿಲ್ಲ, ನಿಮ್ಮಲ್ಲಿ ಓಟ್ ಇದ್ರೂ ಇರಲಿ ಇಲ್ದಿರೋ ಹೋಗಲಿ, ನಾನಂತೂ ನನ್ನ ಕರ್ತವ್ಯ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ಮಾಡಿದ್ದಾರೆ. ಅದೇ ಪ್ರಕಾರದಲ್ಲಿ ಬಂದು ನಾವು ಮೊನ್ನೆ ಹೇಳಿದ ತಕ್ಷಣ ಬಂದು ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಈ ಸರ್ಕಾರಿ ಶಾಲೆ ಇದಾವಲ್ಲ, ಅವು ಹೈಟೆಕ್ ಮಾಡಬೇಕು. ಪ್ರೈವೇಟ್ಗಿನ್ನ ಅಲ್ಲಿ ಹೈಟೆಕ್ ಮಾಡಿದರೆ ಬಡವರು ಸಾವುಕಾರ ತಾರತಮ್ಯನೇ ಬರಲ್ಲ. ಅಲ್ಲಿಗೆ ಹೈಟೆಕ್ ಮಾಡಬೇಕು. ನನ್ನ ಇರೋ ಕಾನ್ಸೆಪ್ಟ್ ನಂದು ಅಂದಿರೋದು. ಹಾಸ್ಪಿಟ್ಲು ಏನು PSCಗಳಿದ್ದಾವೆ ಅವೆಲ್ಲ ಹೈಟೆಕ್ ಮಾಡಬೇಕು. ಹೈಟೆಕ್ ಮಾಡಿ ಡೇ ಆ್ಯಂಡ್ ನೈಟು ಡಾಕ್ಟ್ರುಗಳ್ನ ಹಾಕಿರಲ್ಲಿ ಅವರು ಎಲ್ಲ ಈ ಪ್ರೈವೇಟ್ಗಿನ್ನ ಚೆನ್ನಾಗಿ ಹಾಸ್ಪಿಟ್ಲ್ ಮಾಡಿದ್ರು. ಯಾಕೆಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲು ಡಾಕ್ಟ್ರು, ಗೌರ್ಮೆಂಟ್ ಸ್ಕೂಲು ಟೀಚರ್ಸು ಅವರೆಲ್ಲ ಪ್ಯೂರ್ಲಿ ಮೆರಿಟ್ ಮೇಲೆ ಸೆಲೆಕ್ಷನ್ ಆಗಿಬರೋರು, ಒಳ್ಳೆ ಇಂಟೆಲಿಜೆಂಟ್ ಇರ್ತಾರೆ. ಅಂಥವನ್ನ ನಾನು ಅವನ್ನ ಬಲಪಡಿಸ್ಬೇಕು ಅನ್ನೋದು ನನ್ನ ಇದು. ಇಂಥವೆಲ್ಲ ನಾನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ನಾನು ಕೆರೆಗಳೆಲ್ಲ ಒಳ್ಳೆ ಚೆನ್ನಾಗಿ ಮಾಡಬೇಕು, ಪಾರ್ಕ್ಗಳು ಚೆನ್ನಾಗಿ ಮಾಡಬೇಕು, ರಾಜಗಾಲುವೆಗಳು ಮಾಡಬೇಕು, ಡ್ರೈನ್ಗಳು ಚೆನ್ನಾಗಿ ಮಾಡಬೇಕು, ಮೇಜರ್ ರೋಡ್ಗಳು ಚೆನ್ನಾಗಿ ಮಾಡಬೇಕು, ಎಲ್ಲ ಬಿಲ್ಡಿಂಗ್ಗಳು ಸರ್ಕಾರಿ ಕಟ್ಟಡಗಳು ಚೆನ್ನಾಗಿ ಮಾಡಿಕೊಡ್ಬೇಕು. ಇವು ನನ್ನ ಇದರಲ್ಲಿ ನಾನು ಇಟ್ಕೊಂಡ್ರು ನೀವೆಲ್ಲ. ಆಮೇಲೆ ಎಲ್ಲ ಬಡವ್ರಿಗೆ ಇವತ್ತು ನಾನು 2,000 ಮನೆ ಕಟ್ತಾ ಇದ್ದೀನಿ. ಪುಣ್ಯಾತ್ಮರು ಸೋಮಣ್ಣ ಸಾಹೇಬರು ಒಂದು ಸ್ವಲ್ಪ ಮನೆ ಕೊಟ್ಟರು. ಯಾಕೆಂದರೆ ನಾವು ಕೊಟ್ಟವ್ರು ಅಂತ ಹೇಳಲೇಬೇಕಲ್ಲ ಸರ್. ಪಾಪ ನಮಗೆ ಸಹಾಯ ಮಾಡಿರು, ಮನೆ ಕಟ್ತದೆ. ಬಡವ್ರಿಗೆ ಒಂದು 2,000 ಮನೆಗಳು ಇವತ್ತು ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಕೊಡ್ತಾ ಇದ್ದೀನಿ. ಎಲ್ಲಿ ಸರ್ ಇದು? ಇಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೇನೆ ಆ ಮೇದರಳ್ಳಿಂತ ಅಲ್ಲೊಂದು 400 ಮನೆ, ಅಲ್ಲೇ ನನ್ನ ಪುರಸಭೆ ಬಾರ್ಡ್ರು, ನನ್ನ ದಾಸರಳ್ಳಿ ಬಾರ್ಡ್ರಲ್ಲೇ ಅಲ್ಲೊಂದು 1000 ಮನೆ ಕಟ್ತಾ ಇದ್ದೀನಿ. ಇನ್ನೊಂದು ಕಡೆ ಅಲ್ಲೇ ನಮ್ಮ ಬಿಗಿರತ ಪಕ್ಕದಾಗ ಅಲ್ಲೊಂದು 400 ಮನೆ, 2,000 ಮನೆ ತುಂಬ ಚೆನ್ನಾಗವೆ. ಅವನ್ನ ಇವಾಗ ಮುಂದಿನ ತಿಂಗಳು ಕೆಲವೆಲ್ಲ ಅವ್ರಿಗೆಲ್ಲ ಅಲರ್ಟ್ ಮಾಡಿಸ್ತಾ ಇದ್ದೀನಿ. ಕೆಲವು ಒಂಟಿ ಮನೆ ತಂದಿದ್ದೀನಿ, 1,000 ಮನೆ. ಎಲ್ಲ ಬಡವರು 30-40 ಇರೋಂಥವಕ್ಕೆ ಸರ್ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲಕ್ಕೂ ಅಡ್ಗಾಲ ಆಗ್ತಾವ್ರು ನನಗೆ. ಅಲ್ಲಿ ಕೆಲಸ ಬಡವ್ರಿಗೆ ತಲುಪಾರ್ದು, ಅಲ್ಲಿ ಏನೇನೋ ಅಲ್ಲಿ ನನಗೆ ಒಂದಲ್ಲ ಸರ್, ನಮ್ಗೆ ಒಂದಲ್ಲ ಅಲ್ಲಿ ನಡೀತಾ ಇರೋದಲ್ಲಿ ತುಂಬ ತೊಂದರೆ ಕೊಡ್ತಾವ್ರಲ್ಲಿ ನನಗೆ. ಅಲ್ಲಿ ಏನಾಗಿದೆ, ನಾವು ಜನ ತಿರ್ಗಾ ಇಲ್ಲಿ ನನಗೆ ಅಲ್ಲಿ ಕೆಲಸ ಮಾಡಿಬಿಟ್ರೆ ನನಗೆ ಎಲ್ಲ ಒಂದು ಒಳ್ಳೆ ಕ್ರೆಡಿಟ್ ಬರ್ತದೆ. ಅಲ್ಲಿ ನಾವು ಹಂಗೆ ಅಡ್ಡ ಹಾಕಿದ್ರೆ, ತೊಂದರೆ ಕೊಟ್ಟರೆ ಜನ ನನಗೆ ಬೈಬೇಕು, ಈ ಥರ ಮಾಡಬೇಕು ಅಂತ ಮಾಡ್ತಾರೆ. ಅದು ಆಗಲ್ಲ. ಪ್ರತಿಯೊಬ್ಬ ಜನಗಳು ಏನು ಬೆಂಗಳೂರ ಜನ ಅವ್ರೇನು ನಮ್ಮವ್ರೇನು ದಡ್ರ, ಅವ್ರಿಗೆಲ್ಲ ಗೊತ್ತಿದೆ. ನಿಮ್ಮದು ಪೆಕ್ಯುಲಾರಿಟಿ ಏನು ಗೊತ್ತಾ, ವಿಶೇಷ ಏನು ಗೊತ್ತಾ ನಿಮ್ಮದು? ನೀವು ಪಾರ್ಟಿ ಸೀಮಿತವಾಗಿ ಏನು ಗುರುತಿಸ್ಕೊಂಡೇನಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಮಂಜಣ್ಣ ನೀವು ನಾಳೆ ಇಂಡಿಪೆಂಡೆಂಟ್ ನಿಂತ್ರೂ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ. ನಿಮ್ಮನ್ನು ಪಾರ್ಟಿ ನಿಮಗೆ ಭಾಳ ಬಲ ಕೊಟ್ಟಿದೆ, ಒಪ್ಕೋತೀನಿ ನಾನು. ಪಾರ್ಟಿ ನಿಮಗೆ ಶಕ್ತಿ ಕೊಟ್ಟಿದೆ. ಆದರೆ ನೀವು ಪಾರ್ಟಿಗೆ ಶಕ್ತಿ ಕೊಟ್ಟಿದ್ದೀರಿ, ಭಾಳ ಚೆನ್ನಾಗಿ ಕೊಟ್ಟಿದ್ದೀರಿ. ಯಾಕಂದರೆ ನಾವು ಗ್ರಾಮೀಣ ಭಾಗಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ, ಹಳೆ ಮೈಸೂರು ಪ್ರಾಂತ್ಯ ಮತ್ತು ಹಲವು ಕಡೆಗಳಲ್ಲಿ ನೋಡ್ತೀವಿ ನಿಮ್ಮ ಪಾರ್ಟಿ ಭಾಳ ಪ್ರಾಬಲ್ಯವಾಗಿದೆ, ಚೆನ್ನಾಗಿದೆ. ಈಗಲೂ ಸುಮಾರು ಕಡೆಗಳಲ್ಲಿ ಪ್ರಾಬಲ್ಯಯುತವಾಗ್ತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸಿಟಿ ಸ್ಪೆಸಿಫಿಕ್ಕು, ಅದು ಅಂಥ ಇಂಡಸ್ಟ್ರಿಯಲ್ ಏರಿಯಾ, ಅಂತೂ NH4 ಒಂದು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಪ್ರತಿನಿತ್ಯ ಕಷ್ಟಪಟ್ಟು ದುಡಿಯುವ ಏರಿಯಾ. ಅಂಥದ್ರಲ್ಲಿ ನಿಮ್ಮನ್ನು ಗುರುತಿಸಿ ಪ್ರೀತಿಸಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದ್ರೆ ಅದು ಕಾರಣ ಏನು ಗೊತ್ತಾ? ನಿಮ್ಮ ಶ್ರಮ, ಅದು ನಿಮ್ಮ ಫಲ ಮತ್ತು ನಿಮ್ಮ ಒಳ್ಳೆ ಮನಸ್ಸದು. ಅದರ್ವೈಸ್ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಭಾಳ ಯಾವಾಗ ಕರೆದ್ರು ಫಂಕ್ಷನಿಗೆ ಬರ್ತಾರೆ. ನಮಗೆ ಗ್ರೇಟ್ ಯಾವಾಗನೇ ಹೇಳಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಹಿಂಗೆ ಆಗಿದೆ ಅಂದಕ್ಕೆ ಅವರೇ ಬಂದುಬಿಟ್ರು. ಬಂದು ರೌಂಡ್ಸ್ ಹಾಕಿ CM ಲೆಟ್ರು ಬರೆದ್ರು. ಮತ್ತು ಕುಮಾರಣ್ಣವರು ಹಿಂದೆ ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಬಂದರು, ಬೊಮ್ಮಾಯಿ ಸಾಹೇಬ್ರ ತಗೋ ಬಂದರು. ಆದರೂ ಇನ್ನೂ ಅದು ವ್ಯವಸ್ಥೆ ಬಂದರು ಹೋದರು ಆಯಿತು ಅಂದರು. ಅವು ವ್ಯವಸ್ಥೆಗಳು ಆಗಲಿಲ್ಲ. ಅವು ಕೋವಿಡ್ ಟೈಮ್ನಲ್ಲಿ 1.5 ಲಕ್ಷ ಕಿಟ್ನ ಜೊತೆಗೆ ಎಷ್ಟು ಜನಕ್ಕೆ ನೀವು ಮತ್ತು ನಿಮ್ಮ ಕುಟುಂಬ, ನಿಮ್ಮ ಮಗ ಕೂಡ ಸೇರಿದಂತೆ ಸರ್, ಹಾಸ್ಪಿಟ್ಲಿಗಳಿಗೆ 2,500 ಪೇಷಂಟ್ಗಳಿಗೆ ಹಾಸ್ಪಿಟ್ಲಿಗೆ ಸೇರಿಸಿರೋದು. ಅದರಲ್ಲೂ ಒಂದು ಸ್ವಲ್ಪ ಜನ ತೀರೋದ್ರು, ಒಂದು 50-60 ಜನ ತನಕ ಹೋದರು ಪಾಪ. ಅದು ರಾತ್ರಿ 2, 3, 4 ಗಂಟೆ ಎಷ್ಟು ತನಕ ಆಗಲಿ.
ಇಲ್ಲ, ನಾನೇ ನಿಮ್ಮ ಮಗ ಕಿರಣ್ಗೆ ಖುದ್ದಾಗಿ ಫೋನ್ ಮಾಡಿದ್ದೀನಿ ಒಂದಿನ 2:30 ರಾತ್ರಿಗೆ. ಹಾಂ ನಾನು ಹೇಳ್ತೀನಿ ಕೇಳಿ, ಕಿರಣ್ ಅವ್ರನ್ನ ಕೇಳಿ ಒಂದ್ಸಲ. ನಾನು ಅವ್ರನ್ನ ಅರ್ಧ ಗಂಟೆ ಫೋನ್ ಲೈನಲ್ಲಿ ಇಟ್ಕೊಂಡಿದ್ದೆ. ಸಾರ್ ನೀವು ಬೆಡ್ ಕೊಡಿಸ್ಬೇಕೀಗ ಅಂತ. ಎಸ್ ಸರ್, ನಾನು ಟ್ರೈ ಮಾಡ್ತೀನಿ ಸರ್ ಅಂತ. ಅವರು ನಾನು ಈ ಕಡೆಗೆ ಫೋನ್ ಲೈನಲ್ಲಿ ಇದ್ದೀನಿ, ಅವರು ಮತ್ತೊಂದು ಕಡೆ ಇನ್ನು ಹಲವು ಜನರ ಹತ್ರ ಮಾತಾಡ್ತಿದ್ದಾರೆ ಪಾಪ. ಕೊನೆಗೆ ಬೆಡ್ ಸಿಕ್ತು, ಅವ್ರು ಬದುಕೊಂಡ್ರು. ನಾನು ಈ ಸಿಂಪ್ಲಿಸಿಟಿಯನ್ನು ನಾನು ಭಾಳ ಜನ ಶಾಸಕರ ಮಕ್ಕಳಲ್ಲಿ ಆಗಲಿ ಅಥವಾ ಶಾಸಕರಲ್ಲಿ ಆಗಲಿ, ಆಮೇಲೆ ಈ ಹೋರಾಡಬೇಕು ಅನ್ನೋ ಕಿಚ್ಚು, ನಿಜವಾಗ್ಲೂ ನಿಲ್ಲಬೇಕು ಅನ್ನೋ ಕಿಚ್ಚು, ಸುಮ್ಮನೆ ಬಾಯಿ ಮಾತು ಹೇಳೋದಲ್ಲ ಸರ್. ಇಲ್ಲಿ ಕೂತ್ಕೊಂಡಿದ್ದೀನಿ, ಒಂದು ಲೈಟ್ ಇದೆ, 4 ಕ್ಯಾಮ್ರಾ ಇದೆ ಅಂತ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಮ್ಮ ಹತ್ರ ಹೇಳ್ತೀನಿ ಕೇಳಿ. ನನಗೆ ಪರ್ಸ್ನಲ್ ಅನುಭವ ಇದೆಯಲ್ಲ, ಅದು ಹೇಗೆ ಸರ್, ಅದು ಹಿಂಗೆ ಸಾಧ್ಯ ಪಡಿಸ್ಕೊಂಡ್ರಿ ಕೋವಿಡ್ ಟೈಮ್ನಲ್ಲಿ? ನಾವೆಲ್ಲ ಸರ್ ಹಂಗೆ ಬಂದು ನಮ್ಗೆ ಯಾವುದೇ ಆಗಲಿ ಸರ್, ನಮಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಇಲ್ಲಿನ ಕರಪ್ಷನ್ ಮಾಡೋದು, ನಮಗೆ ಅವೆಲ್ಲ ಯಾವುದು ಗೊತ್ತಿಲ್ಲ. ನಮಗೆ ನಾವು ಹಂಗೆ ಬೆಳೆದು ಬಂದಿಲ್ಲ. MLS ಅವರವರು ನಾವು ಸ್ಟಾರ್ಟಿಂಗಿಂದ ಏನೇ ಪ್ರಾಬ್ಲಮ್ ಆಗಿದ್ರೆ ನಾವು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಯಾವತ್ತೂ ನಮಗೆ MLA ಅಂದರೆ ಆ ಥರ ಪವರ್ ಇರುತ್ತೆ, ನಮ್ಗೆ ಆ ಥರ ಟ್ರೀಟ್ ಮಾಡಿಲ್ಲ. ಒಬ್ಬರು ಫ್ಯಾಮಿಲಿ ಮೆಂಬರ್ಗೆ ನಾವೇನಾದರೂ ಪ್ರಾಬ್ಲಮ್ ಆಗಿ ಹೇಳಿದ್ರೆ ಅವ್ರು ಹೇಗೆ ನಮ್ಗೆ ಅಡ್ರೆಸ್ ಮಾಡ್ತಾರೋ ಅದೇ ಥರ ನೋಡ್ಕೊ ಬಂದಿದ್ದಾರೆ. ಯಾವಾಗಲೂ ತುಂಬ ರೆಸ್ಪಾನ್ಸಿವ್ ಆಗಿ ಕೆಲಸ ಮಾಡಿಸಿದ್ದಾರೆ. ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಲೇಔಟಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು, ಬೇಸಿಕ್ ಫೆಸಿಲಿಟೀಸೇ ಇರಲಿಲ್ಲ. ಎಲ್ಲನೂ ನೋಡಿಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನಿಲ್ಲಿ 2016ರಿಂದ ಈ GT ಲೇಔಟಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇಲ್ಲಿ ಕಾರ್ಪೊರೇಷನ್ ನೀರೇ ಇರಲಿಲ್ಲ, ಇಲ್ಲೆಲ್ಲ ಬೋರ್ವೆಲ್ ವಾಟ್ರ್ ಇತ್ತು. ಬೋರ್ವೆಲ್ ವಾಟ್ರ್ ಯಾವ ಥರ ಅಂದರೆ ಅದು ತುಂಬ ಕಲುಷಿತವಾಗಿರೋ ನೀರಿತ್ತು. ಇದರಿಂದ ಇಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿತ್ತು. ಆವಾಗ ನಾವೆಲ್ಲ ಸೇರಿ ಏನು ಮಾಡಿದೆವು, MLA ಸಾಹೇಬ್ರಿಗೆ ಹೋಗ್ಬಿಟ್ಟು ಒಂದ್ಸಲ ಮೀಟ್ ಮಾಡಿ ಹಿಂಗಿದೆ ಅಂತ ಹೇಳಿದಾಗ ಅವ್ರು ಇಮಿಡಿಯೇಟಾಗಿ ಸ್ಪಂದಿಸಿ ಇಲ್ಲಿ ಬಂದು ಏನಿದೆ ಏನು ಎತ್ತ ಎಲ್ಲ ನೋಡ್ಬಿಟ್ಟು ಇಲ್ಲೊಂದು ಲೈಟ್ ಅಲ್ಲೊಂದು ಲೈಟು ಲೇಔಟವರೆಲ್ಲ ಸೇರಿಸಿ ನಾವೇ ಹಾಕೊಂಡಿದ್ದು. ಅವ್ರು ಬಂದು ನೋಡ್ತಿದ್ದಂಗೆ ಇಮಿಡಿಯೇಟ್ 1 ದಿವಸ 2 ದಿವಸದಲ್ಲೇ ಎಲ್ಲ ಕಂಬಗಳಿಗೂ ಎಲೆಕ್ಟ್ರಿಕಲ್ ಲೈಟ್ ಹಾಕ್ಸಿದ್ರು. ಅದರಿಂದ ಇವಾಗ ಇಲ್ಲಿ ಏನೇ ಆದರೂ ಓಡಾಡೋಕ್ಕೆಲ್ಲ ಧೈರ್ಯವಾಗಿ ಓಡಾಡ್ಬೋದು. ನಾವು ಅಧಿಕಾರ ಬಂದದಂತ ನಾವು ಬದಲಾಗೋದವೆಲ್ಲ ನಾವು ನೋಡಿ 20 ವರ್ಷದಿಂದ ನಾವು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ ರಾಜಕಾರಣಿಗಳಲ್ಲಿ ಎಲ್ಲ ಏನು ಅಂತ. ಆದ್ದರಿಂದ ನಾನಿಲ್ಲ ಸಹ ಅವತ್ತು ಹೆಂಗಿದ್ದೀನೋ ಇವತ್ತು ಹಂಗೆ ಇರ್ತೀನಿ, ಮುಂದೇನೂ ಹಂಗೆ ಇರ್ತೀನಿ. ನಮಗಿಲ್ಲ, ನನಗೆ ಕ್ಷೇತ್ರ ಜನ ಇಂಪಾರ್ಟೆಂಟು. ನನಗೆ ನಾನು ಕೊನೆಯ ದಿನ ಇರೋವರೆಗೂ ನಾನು ಕ್ಷೇತ್ರ ಜನ ಕಷ್ಟ ಸುಖ ಸ್ಪಂದಿಸ್ಕೊಂಡು ಹೋಗ್ತೀನಿ. ಈಗೇನು ಸರ್, ಇನ್ನೊಂದು 5-6 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಏನು JDSದು ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ಇದೆ, ಏನಂತ ಅಂದ್ಕೊಳ್ತಿದ್ದೀರಿ ತಾವು? ಏನು ಯೋಚನೆ ನಿಮ್ಮದು? ಸರ್, ಈ ಸತಿ 100ಕ್ಕೆ 100 ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ. ಅದ್ರಾಗ ಯಾರಿಂದ ತಪ್ಸೋಕ್ಕಾಗಲ್ಲ, ಜನ ಹೇಳ್ತಾರೆ. ಈ ಮುಖ್ಯಮಂತ್ರಿಗಳು ನಿಮ್ಮ ಕೆಲಸದ ಬಗ್ಗೆ ಏನಂತಾರೆ? ಇಲ್ಲ ಪಾಪ, ಅವರು ಲಾಸ್ಟ್ ಟೈಮು ಸಿಕ್ಕಿದಾಗ ನನಗೆ ಲಾಸ್ಟ್ ಟೈಮ್ ಒಂದು 15 ಡೇಸ್ ಬ್ಯಾಕು ಒಂದು ಅಂಬೇಡ್ಕರ್ ಭವನ ಓಪನ್ಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ದರು. ಈ ಅವರಲ್ಲಿ ಒಂದು ಇದಿರ್ತದಲ್ಲ, ಏನಿದೆಯೋ ಗೊತ್ತಿಲ್ಲ, ಒಟ್ಟಿನಾಗೆ ಪಾಪ ಚೆನ್ನಾಗಿ ಸ್ಪಂದಿಸ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡೋರ ಸಂಖ್ಯೆ ಭಾಳ ಇದೆಯಾ ಅಂತ? ಅಪಪ್ರಚಾರ ಮಾಡೋದು? ಅಪಪ್ರಚಾರ ಮಾಡೋಕ್ಕೆ ಏನದೆ ನಮ್ಮದು? ನಮ್ದು ಏನು ಅಪಪ್ರಚಾರ ಮಾಡೋಕ್ಕೆ ಏನೂ ಇಲ್ಲ ನಮಗೆ. ನಾವು ಆ ಥರ ನಮಗೆ ಗೊತ್ತಲ್ಲ, ಅದೇನೆ ನಮಗೆ ಗೊತ್ತಾಗ್ಬಿಡ್ತದೆ ಏನು ಯಾವುದು ಇಲ್ಲ. ನನಗೆ ಆಸೆ ಇಷ್ಟೇನೆ, ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ದಾಸರಹಳ್ಳಿನ ಈ ಡೆವಲಪ್ಮೆಂಟ್ 1ನೇ ಸ್ಥಾನಕ್ಕೆ ಬಂದು ಹೋಗ್ಬೇಕು ಅನ್ನೋದು ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ವಂಡರ್ಫುಲ್. ನಿಮ್ಮ ಮಾತುಗಳಲ್ಲಿ ನಾನು ನಿಜವಾದ ಬದ್ಧತೆ ಕಾಣ್ತಾ ಇದ್ದೀನಿ, ನಿಜವಾದ ಪ್ರಾಮಾಣಿಕತೆ ಕಾಣ್ತಾ ಇದ್ದೀನಿ, ಮತ್ತು ಜನರ ಬಗ್ಗೆ ನಿಜವಾಗಿಯೂ ನಿಮಗಿರುವ ಪ್ರೀತಿ ಕಾಣ್ತಾ ಇದ್ದೀನಿ, ಮತ್ತು ಜನಕ್ಕೆ ನಿಮ್ಮ ಬಗ್ಗೆ ಇರುವ ಪ್ರೀತಿಯನ್ನು ಕೂಡ ನಾನು ಕಂಡಿದ್ದೀನಿ. ಆಮೇಲೆ ಒಂದು ಕಿಚ್ಚು ಕಾಣ್ತಾ ಇದ್ದೀನಿ ನಾನು. ನೀವು ಮಾತಾಡುವಾಗ ಭಾಳ ಎಮೋಷ್ನಲ್ ಆಗ್ತಾ ಇದ್ದೀರಿ. ಕ್ಷೇತ್ರ ನೆನೆಸ್ಕೊಂಡಾಗ ಮಾಡಬೇಕಪ್ಪ, ನಾನು ಮಾಡಬೇಕು ಅಂತ ಎಷ್ಟು ಜನಕ್ಕೆ ಬರುತ್ತೆ ಸರ್ ಇದು? ಇದು ಗ್ರೇಟ್. ನನಗೇನೋ ಸರ್, ಇಲ್ಲಿ ಕೂತ್ರು ಟೈಮ್ ವೇಸ್ಟ್, ನನ್ನ ಕಾನ್ಸಿಯನ್ಸಿಗೆ ಹೋಗ್ಬಿಟ್ಟು ಗೊತ್ತಾಯ್ತು, ಅದು ನಂದು ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಕನಸುಗಳೆಲ್ಲ ನೆರವೇರಲಿ. ನಿಮ್ಮ ಕನಸು ಅಂದರೆ ಕ್ಷೇತ್ರದ ಜನರ ಕನಸು. ನಿಮ್ಮ ಮೂಲಕ ಕಾಣ್ತಿದ್ದಾರೆ, ನೀವು ಅವ್ರ ಮೂಲಕ ಕಾಣ್ತಾ ಇದ್ದೀರಿ. ಅದಕ್ಕೆಲ್ಲ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆಗೆ ನಿಂತು ಒಳ್ಳೆಯದಕ್ಕೆ ಹೋರಾಟ ಮಾಡ್ತೀವಿ ಅನ್ನೋ ಭರವಸೆಯನ್ನು ನಾನು ಇವತ್ತು ನಮ್ಮ ಚಾನಲ್ ಮೂಲಕ ಕೊಡ್ತಾ ಇದ್ದೀನಿ ನಿಮಗೆ. ಥ್ಯಾಂಕ್ ಯು ಸರ್. ಭಾಳ ಥ್ಯಾಂಕ್ಸ್ ಮಂಜುನಾಥ್ಜಿ. ಥ್ಯಾಂಕ್ ಯು ಸರ್. ಇದು ಭಾಳ ಅಪರೂಪದ ಸಂದರ್ಶನ ದಾಸರಹಳ್ಳಿ ಮಂಜುನಾಥ್ ಅವರದ್ದು. ಕಾಂಟ್ರವರ್ಸಿಗಳು, ಅದು ಇದು, ನೇರ ಪ್ರಶ್ನೆ, ಪವರ್ ಪಂಚು ಅಂತ ಸುಮಾರು ಸಲ ನಾನು ಮಾತನಾಡ್ತಾನೆ ಇರ್ತೀನಿ. ಆದರೆ ನನಗೆ ಇದು ಬಹಳ ವಿಶೇಷ ಅಂತ ಅನಿಸ್ತು. ನಿಜವಾಗಿಯೂ ಒಬ್ಬ ಶಾಸಕರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅನ್ನುವ ಕನಸಿಟ್ಕೊಂಡಿರೋದಿದೆಯಲ್ಲ, ನನಗೆ ಭಾಳ ವಿಶೇಷ ಅನಿಸ್ತು ಇದು. ಮತ್ತು ಅವರಿಗೆ ನಿಜವಾಗಿ ಬದ್ಧತೆ ಇದೆ, ಕನ್ವಿಕ್ಷನ್ ಇದೆ, ಪ್ರಾಮಾಣಿಕತೆ ಇದೆ. ದಟ್ ಈಸ್ ಸಮಥಿಂಗ್ ಅಮೇಝಿಂಗ್. ಐ ಹೋಪ್ ಅದೆಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ ಇನ್ನು ಕೆಲವು ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಅಂತ. ಥ್ಯಾಂಕ್ ಯು. ನಮಸ್ಕಾರ. ಪವರ್ TV ಇದು ನಿಮ್ಮ ಶಕ್ತಿ.